ಎನ್ವಿರಾನ್ಮೆಂಟ್ ಚಾಪ್ಟರ್. ಸೊ ಅದರದ್ದು ಮುಂದಿನ ಭಾಗ ನೋಡೋಣ. ಗ್ರೀನ್ ಇಂಡಿಯಾ ಮಿಷನ್ ಅಂತ. ಗ್ರೀನ್ ಇಂಡಿಯಾ ಮಿಷನ್ ಸೊ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಗವರ್ಮೆಂಟ್ ಆಫ್ ಇಂಡಿಯಾ ಇನ್ 2015-16 2015-16 ಇಂಟ್ರೊಡ್ಯೂಸ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರ. ಓಕೆ, ಸೊ ಇದರ ಈ ಒಂದು ಗ್ರೀನ್ ಇಂಡಿಯಾ ಮಿಷನ್ ನ ಮುಖ್ಯ ಟಾರ್ಗೆಟ್ ಏನಾಗಿದೆ ಗೊತ್ತಾ? ಮುಖ್ಯ ಗುರಿ ಏನಾಗಿದೆ ಅಂದ್ರೆ 10 ಮಿಲಿಯನ್ ಹೆಕ್ಟೇರ್ ಅಷ್ಟು ಕಾಡನ್ನ ಬೆಳೆಸೋದು. ಟು increase the forest cover up to 10 million hectares. 10 million hectares. million hectares ಅಲ್ಲಿ ಫಾರೆಸ್ಟ್ ಕವರ್ ನ ಇನ್ಕ್ರೀಸ್ ಮಾಡೋದು. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ 3 ಮಿಲಿಯನ್ ಹೌಸ್ ಹೋಲ್ಡ್ಸ್ ಅನ್ನ ಇದಕ್ಕೆ ನೋಡಿ. ಈ ಫಾರೆಸ್ಟ್ ಹಿಂಗಿದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಟ್ ಈಸ್ ಎ ಫಾರೆಸ್ಟ್ ಏರಿಯಾ ಅಂತಂದ್ರೆ, ಓಕೆ, ಇದ್ರ ಅಕ್ಕಪಕ್ಕ ಅಥವಾ ಫಾರೆಸ್ಟ್ ಒಳಗಡೆ ಯಾರು ವಾಸ ಆಗ್ತಾರೆ? ಒಬ್ವಿಯಸ್ಲಿ ಟ್ರೈಬಲ್ ಪೀಪಲ್, ಆದಿವಾಸಿಗಳು ಮತ್ತೆ ಕಾಡನ್ನ ನಂಬಿ ಜೀವನ ನಡೆಸ್ತಿರೋರು, ಆರ್ ಡಿಪೆಂಡೆಂಟ್ ಆನ್ ಫಾರೆಸ್ಟ್ ಫಾರ್ ದೇರ್ ಲೈವ್ಲಿಹುಡ್. ಅವರ ಒಂದು ಜೀವನೋಪಾಯವನ್ನ ಹೆಚ್ಚಿಸೋದು. ಎಷ್ಟು? 3 ಕೋಟಿ ಜನರ ಒಂದು ಜೀವನೋಪಾಯ. ಯಾಕಂದ್ರೆ ಬಿಕಾಸ್ ದೇ ಆರ್ ಡಿಪೆಂಡಿಂಗ್ ಆನ್ ಫಾರೆಸ್ಟ್. ಫಾರ್ ಎಕ್ಸಾಂಪಲ್ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂತ ಹೇಳ್ತೀವಿ. ಗಮ್ಸ್, ರೆಸಿನ್ಸ್, ಹನಿ ಅಥವಾ ಫ್ರೂಟ್ಸ್, ವೆಜಿಟೇಬಲ್ಸ್, ಟೆಂಡು ಲೀವ್ಸ್, ಬೀಡಿ ಮೇಕಿಂಗ್ ಅದಕ್ಕೆಲ್ಲ. ಸೊ ಈ ತರ ಬ್ಯಾಂಬೂ, ಅದು ಮಂಕ್ರಿ ಎಲ್ಲ, ಬುಟ್ಟಿ ಎಲ್ಲ ಮಾಡ್ತಾರಲ್ವಾ, ಇದೆಲ್ಲದಕ್ಕೂ ಡಿಪೆಂಡ್ ಆಗಿರ್ತಾರೆ. ಸೊ ಹಾಗಾಗಿ ಕಾಡು ಬೆಳೆಸಿದ್ರೆ, ಸೊ ಟಾರ್ಗೆಟ್ ಏನು? 10 ಮಿಲಿಯನ್ ಹೆಕ್ಟೇರ್ಸ್ ಅಷ್ಟು ಕಾಡು ಬೆಳೆಸೋದು. ಅಫಾರೆಸ್ಟ್ರೇಷನ್ ಅಪ್ ಟು 10 ಮಿಲಿಯನ್ hectares. Apart from that, to provide livelihood for 3 crore households. ಓಕೆ, ಸೊ 3 ಕೋಟಿ ಗೃಹ ಘಟಕಗಳಿಗೆ ಕನಿಷ್ಠ ಒಂದು ಜೀವನ ನಿರ್ವಹಣೆಗೆ ಸಹಾಯಕವಾಗುವಂತಹ ಒಂದು ಬೆಂಬಲ ನೀಡೋದು. ಟು ಎನ್ಹಾನ್ಸ್ ದ ಲೈವ್ಲಿಹುಡ್ ಆಫ್ 3 crore households. ಅದು ಕೂಡ ಒನ್ ಮೋರ್ ಆಬ್ಜೆಕ್ಟಿವ್, ಹೌಸ್ಹೋಲ್ಡ್ಸ್. ಸೊ ಈ ಒಂದು ಯೋಜನೆಯಲ್ಲಿ ಭಾಗವಾಗಿರುವಂತಹ ಜಿಲ್ಲೆಗಳು ನಮ್ಮ ಕರ್ನಾಟಕದಲ್ಲಿ, ಈ ಯೋಜನೆಯ ಭಾಗವಾಗಿರುವ ಜಿಲ್ಲೆಗಳು ಅಥವಾ ಇದನ್ನ ಯಾವ ಒಂದು ಪ್ರದೇಶಗಳಲ್ಲಿ, ಕರ್ನಾಟಕದ ಯಾವ ಪ್ರದೇಶಗಳಲ್ಲಿ ಇದನ್ನ ಜಾರಿಗೊಳಿಸಿದ್ದಾರೆ ಅಂತಂದ್ರೆ, ಇಟ್ ಈಸ್ ಕಲಬುರ್ಗಿ, ಹಾಸನ್, ಸಿರ್ಸಿ. ಕಲಬುರ್ಗಿ, ಹಾಸನ್, ಸಿರ್ಸಿ and Sirsi. Kalburgi, Hassan, Sirsi. Right? So this is about Green India Mission. Right. Next, Nagaravana ಯೋಜನೆ. ನಗರವನ, ಇಟ್ಸ್ ವೆರಿ ಸಿಂಪಲ್. ಸೊ ನಗರವನ ಅಂದ್ರೆ ಏನು ಇಲ್ಲ, ನಗರ ಪ್ರದೇಶದಲ್ಲಿ ಒಂದೇ ಸರಿ ಕೆಲವು ಸ್ಕೀಮ್ಸ್ ಅನ್ನ ಜಾರಿ ಡೌನ್. ನಗರವನ, ಸಸ್ಯ ಶ್ಯಾಮಲ, ಹಸಿರು ಕರ್ನಾಟಕ, ರೈಟ್. ಸೊ ಇದಾದ ನಂತರ ಇವೆಲ್ಲ ಕೂಡ ರೀಸೆಂಟ್ ಪ್ರೋಗ್ರಾಮ್ಸ್. ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್. ಓಕೆ, ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್. ಇಷ್ಟು ಟಾಪಿಕ್ಸ್ ನ 1 by 1 ನೋಡೋಣ. ಬಯೋಡೈವರ್ಸಿಟಿ ಬೋರ್ಡ್. ಎಸ್, ನಗರವನ ಇಲ್ಲೇ ಇದೆ. ವನ ಅಂದ್ರೆ ಕಾಡು. ಸೊ ಎಲ್ಲಿ ಬೆಳೆಸೋದು ಕಾಡನ್ನ? ನಗರಗಳಲ್ಲಿ, ಅರ್ಬನ್ ಏರಿಯಾಸ್ ಅಲ್ಲಿ ಅಥವಾ ಸಿಟೀಸ್, ಟೌನ್ಸ್ ಅಲ್ಲಿ. ಸೊ ಅದನ್ನೇನೆ ಅಫಾರೆಸ್ಟ್ರೇಷನ್ ಇನ್ ಅರ್ಬನ್ ಏರಿಯಾಸ್ ಆರ್ ಟೌನ್ಸ್ ಇಸ್ ನೋನ್ ಆಸ್ ನಗರವನ. ಸಿಟೀಸ್ ಅಥವಾ ಟೌನ್ಸ್ ಅಲ್ಲಿ, ನಗರಗಳಲ್ಲಿ, ಪಟ್ಟಣಗಳಲ್ಲಿ. ಸೊ ನಗರಗಳ ಈ ಒಂದು
ಅರಣ್ಯವನ್ನ ಬೆಳೆಸೋದು ಅಥವಾ ಮರಗಳನ್ನ ಬೆಳೆಸುವಂತಹ ಒಂದು ಯೋಜನೆನ ನಗರವನ ಅಂತ ಕರಿತೀವಿ. ಇದು ಗವರ್ಮೆಂಟ್ ಆಫ್ ಇಂಡಿಯಾ ಇದನ್ನ ಇಂಪ್ಲಿಮೆಂಟ್ ಮಾಡಿದೆ. ಓಕೆ, ನೆಕ್ಸ್ಟ್ ಸಸ್ಯ ಶ್ಯಾಮಲ, ವೆರಿ ಇಂಪಾರ್ಟೆಂಟ್. ಸಸ್ಯ ಶ್ಯಾಮಲ ಇದು ಕರ್ನಾಟಕ ಸರ್ಕಾರದ 2 ಇಲಾಖೆಗಳ ಸಹಭಾಗಿತ್ವದೊಂದಿಗೆ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ. ಆ 2 ಇಲಾಖೆಗಳು ಯಾವುದು ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್ ಅಂಡ್ ಎನ್ವಿರಾನ್ಮೆಂಟ್. ಅಂದ್ರೆ ಅರಣ್ಯ ಇಲಾಖೆ ಹಾಗೂ ಪರಿಸರ ಇಲಾಖೆ ಇವಿಬ್ಬರ ಒಂದು ಜಂಟಿ ಸಹಭಾಗಿತ್ವದಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ, ಸಸ್ಯ ಶ್ಯಾಮಲ. ಸೊ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್, ಅರಣ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಅಂಡ್ ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್ ಅಂಡ್ ಎನ್ವಿರಾನ್ಮೆಂಟ್, ಅರಣ್ಯ ಮತ್ತು ಪರಿಸರ ಇಲಾಖೆ, ಇವೆರಡರ ಸಹಾಯ ವಿತ್ ದ ಕೊಲಾಬರೇಷನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್ ಅಂಡ್ ಎಜುಕೇಶನ್. ಯಾಕೆ ಅಂತಂದ್ರೆ ಹಿಯರ್ ದ ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್ ವಿಲ್ ಪ್ರೊವೈಡ್ seed saplings to school children, okay, to plant these seedlings in their premises of their schools. Okay, ಅಂದ್ರೆ ಅವರ ಶಾಲಾ ಆವರಣದಲ್ಲಿ ಶಾಲಾ ಮಕ್ಕಳಿಗೆ ಕೊಡೋದು. ಇದನ್ನ ಯಾರು ಕೊಡೋದು? ಡಿಪಾರ್ಟ್ಮೆಂಟ್ ಆಫ್ ಎನ್ವಿರಾನ್ಮೆಂಟ್ ಅಥವಾ ಫಾರೆಸ್ಟ್, ಅರಣ್ಯ ಇಲಾಖೆಯವರು ಕೊಡ್ತಾರೆ. ಯಾರಿಗೆ ಕೊಡೋದು? ಈ ಒಂದು ಶಾಲಾ ಮಕ್ಕಳಿಗೆ ಕೊಡ್ತಾರೆ. ಶಾಲಾ ಮಕ್ಕಳು ಏನ್ ಮಾಡ್ತಾರೆ? ಅವರ ಒಂದು ಶಾಲೆಯ ಆವರಣದಲ್ಲಿ ಈ ಒಂದು ಗಿಡ ಮರಗಳನ್ನ ನೆಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಸಸ್ಯ ಶ್ಯಾಮಲ. Planting of trees or seed saplings in the premises of schools by the children. ಅದನ್ನ ಸಸ್ಯ ಶ್ಯಾಮಲ ಅಂತ ಕರಿತೀವಿ. ಈ 2 ಇಲಾಖೆಗಳ ಒಂದು ಸಹಭಾಗಿತ್ವದಲ್ಲಿ. ಓಕೆ, ದೇ ಪ್ರೊವೈಡ್ ಸೀಡ್ಲಿಂಗ್ ಟು ಸ್ಕೂಲ್ಸ್. ಸಸಿಗಳನ್ನ ಶಾಲೆಗಳು ಕೊಡ್ತಾರೆ. ಯಾರು? ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್, ಅರಣ್ಯ ಇಲಾಖೆಯವರು. ಅದನ್ನ ನಾವು ಸಸ್ಯ ಶ್ಯಾಮಲ ಅಂತ ಕರಿತೀವಿ. ಗ್ರೀನ್ ಕರ್ನಾಟಕ. ಸೊ ಇನ್ನೊಂದು ಕರ್ನಾಟಕ ಹಸಿರೀಕರಣ ಕಾರ್ಯಕ್ರಮ ಅಂತ ಕೂಡ ಇದೆ, ಹಸಿರೀಕರಣ ಕಾರ್ಯಕ್ರಮ. ಸೊ ದಟ್ ಆಲ್ಸೋ ಇಂಪಾರ್ಟೆಂಟ್. ಹಸಿರೀಕರಣ, ಈ ಹಸಿರೀಕರಣ ಕಾರ್ಯಕ್ರಮ ಏನ್ ಗೊತ್ತಾ? ನಿಮ್ಮ ಒಂದು ಕಾಯ್ದೆ ಇದೆ, ಪರಿಸರ ಸಂರಕ್ಷಣಾ ಕಾಯ್ದೆ. ಅದರ ಪ್ರಕಾರ ಒಂದು ಭೌಗೋಳಿಕ ಪ್ರದೇಶ ಸ್ವಾಸ್ಥ್ಯ ಪರಿಸರವನ್ನ ಹೊಂದಿರಬೇಕು ಅಂದ್ರೆ ಕನಿಷ್ಠ 33% ಅಷ್ಟು ಕಾಡಿರ್ಬೇಕು. ಫಾರ್ ಹೆಲ್ದಿ ಎಕೋಸಿಸ್ಟಮ್ ವಿ ಶುಡ್ ಹ್ಯಾವ್ ಮಿನಿಮಮ್ 33% ಆಫ್ ಫಾರೆಸ್ಟ್ ಕವರ್. ಅರೆ ಕರ್ನಾಟಕದಲ್ಲಿ ಅಷ್ಟಿಲ್ಲ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದೀವಿ 21%. ಓಕೆ, ಸೊ ಅದಕ್ಕೋಸ್ಕರ ಈ ಫಾರೆಸ್ಟ್ ಕವರು ಇನ್ನೂ ಕೆಲವು ಜಿಲ್ಲೆಗಳಲ್ಲಿ 10% ಕಮ್ಮಿ ಇದೆ. ಲೆಸ್ ದನ್ 10% ಇನ್ ಫ್ಯೂ ಡಿಸ್ಟ್ರಿಕ್ಟ್ಸ್. ಅಂತ ಜಿಲ್ಲೆಗಳನ್ನ ಗುರ್ಸೋದು. 33% ಫಾರೆಸ್ಟ್ ಕವರ್ ಇರಬೇಕು. ಈಗ ನಮ್ದು ಕರ್ನಾಟಕ ಆವರೇಜ್ ತಗೊಂಡ್ರೆ 21%. ಕೆಲವು ಜಿಲ್ಲೆಗಳಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಓಕೆ, ಯಾದಗಿರಿ ಇಂಥ ಜಿಲ್ಲೆಗಳಲ್ಲಿ ಲೆಸ್ ದನ್ 10% ಇದೆ ಫಾರೆಸ್ಟ್ ಕವರ್. ಅಂತ ಜಿಲ್ಲೆಗಳನ್ನ ಗುರುತಿಸಿ ಅಲ್ಲಿ ವಿಶೇಷವಾಗಿ ಗಿಡಗಳನ್ನ ನೆಡುವಂಥದ್ದು ಒಂದು ಕಾರ್ಯಕ್ರಮ ಜನರ ಸಹಭಾಗಿತ್ವದೊಂದಿಗೆ. ಸೊ ಅಲ್ಲಿ ಸಸಿಗಳನ್ನ ನೆಡೋದು ಮತ್ತೆ ಈ ಒಂದು ಹಸಿರು ಕವಚವನ್ನ ಹೆಚ್ಚಿಸುವಂಥದ್ದು. ಓಕೆ, ವೃಕ್ಷಗಳನ್ನ ಬೆಳೆಸೋದು. ಸೊ ಎನಿವೆ, ಹಸಿರು ಕರ್ನಾಟಕ ಇದೇನಪ್ಪ ಅಂದ್ರೆ ಮನೆಗೊಂದು ಮರ, ಹಳ್ಳಿಗೊಂದು ವನ. ಹೆಂಗಿದೆ ನೋಡಿ ಕಾನ್ಸೆಪ್ಟ್. ಮನೆಗೊಂದು ಮರ, ಹಳ್ಳಿಗೊಂದು ವನ. ಸೊ ಎ ಟ್ರೀ ಫಾರ್ ಹೌಸ್, ಎ ಟ್ರೀ ಫಾರ್ ಎ ಹೌಸ್, for every house, and forest for a village, forest for every village. ಸೊ ಹಾಗೇನೆ ತಾಲೂಕಿಗೊಂದು ಸಣ್ಣ ವನ, ಜಿಲ್ಲೆಗೊಂದು ದೊಡ್ಡ ವನ. ಸೊ ಈ ತರ, ಸೊ ಮನೆಗೊಂದು ಮರ, ಹಳ್ಳಿಗೊಂದು ವನ, ವನ ಅಂದ್ರೆ ಸಣ್ಣ ಪುಟ್ಟ ಕಾಡ್ತರ. ಓಕೆ, ಸೊ ಅದೇ ತರ ತಾಲೂಕಿಗೆ ಮತ್ತೆ ಜಿಲ್ಲೆಗೆ ಒಂದು ದೊಡ್ಡ ಕಾಡನ್ನೇ ನಿರ್ಮಾಣ ಮಾಡ್ಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅಲ್ಲಿ ಹಸಿರು ಕರ್ನಾಟಕ ಅನ್ನುವಂತಹ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಇದಕ್ಕೆ ಮತ್ತೆ ಯಾರು ಹೋಗಿ ಗಿಡ ನೆಡ್ಬೇಕು? ಮನೆಗೊಂದು ಮರ ಅಂತಾರೆ, ಯಾರು ನೆಡ್ತಾರೆ? ಸೊ ರೈತರಿಗೆಲ್ಲ ಅಷ್ಟು ಪುರ್ಸೊತ್ತಿರೋದಿಲ್ಲ, ಮರ ನೆಡ್ಕೊಂಡ್ರೆ ಎಷ್ಟು. ಅದಕ್ಕೋಸ್ಕರ ಈ ಒಂದು ಉಸ್ತುವಾರಿನ ಯಾರು ವಹಿಸ್ತಾರೆ ಅಂತಂದ್ರೆ ನಮ್ಮ ಎನ್ವಿರಾನ್ಮೆಂಟಲ್ ಆರ್ಗನೈಸೇಷನ್ಸ್, ಸ್ಕೂಲ್ ಅಂಡ್ ಕಾಲೇಜ್ ಚಿಲ್ಡ್ರನ್ಸ್, ವಿತ್ ದ ಸಪೋರ್ಟ್ ಆಫ್
school children, school and college children, and ಇನ್ಯಾರು ನೆಕ್ಸ್ಟ್ ಯಾರು ಸ್ಕೂಲ್ ಮತ್ತೆ ಕಾಲೇಜ್ ಚಿಲ್ಡ್ರನ್ ಜೊತೆಗೆ ಎನ್ವಿರಾನ್ಮೆಂಟಲ್ ಆರ್ಗನೈಸೇಷನ್ಸ್, ಪರಿಸರ ಸಂಘಟನೆಗಳು. ಸೊ ಇವುಗಳ ಸಹಭಾಗಿತ್ವದಲ್ಲಿ ಹಸಿರು ಕರ್ನಾಟಕ ಅನ್ನುವಂತಹ ಒಂದು ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್, ಕರ್ನಾಟಕ ಜೈವಿಕ ವೈವಿಧ್ಯತಾ ಮಂಡಳಿ. ಸೊ ಇದು 2002 ಎಸ್ಟಾಬ್ಲಿಷ್ಡ್ ಇನ್ 2002 ಅಂಡರ್ ಬಯೋಡೈವರ್ಸಿಟಿ ಆಕ್ಟ್, ಜೈವಿಕ ವೈವಿಧ್ಯತೆ ಕಾಯ್ದೆ ಆಕ್ಟ್. ನಿಮಗೆ 6,000ಕ್ಕೂ ಹೆಚ್ಚು ಬಯೋಡೈವರ್ಸಿಟಿ ಕಮಿಟೀಸ್ ಎಲ್ಲ ಒಂದು ಗ್ರಾಮ ಪಂಚಾಯತ್ ಅಲ್ಲೂ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಗೊತ್ತಿದೆ ನಿಮ್ಗೆ. ಓಕೆ, ಸೊ ಈ ಬಯೋಡೈವರ್ಸಿಟಿ ಆಕ್ಟ್ ಅನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ ಜೈವಿಕ ವೈವಿಧ್ಯತಾ ಕಾಯ್ದೆ ಅಡಿ ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ಅಂತ ತೆರೆದಿದ್ದಾರೆ. ಓಕೆ, ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ಇದನ್ನ ಹೇಳದ್ನಲ್ಲ, ಈ ಕಾಯ್ದೆ ಅಡಿ ಕರ್ನಾಟಕ ಬಯೋಡೈವರ್ಸಿಟಿ ಆಕ್ಟ್ ಅಥವಾ ಕರ್ನಾಟಕ ಜೈವಿಕ ವೈವಿಧ್ಯತಾ ನೀತಿ 2002 ಇದರ ಅಡಿ ಕರ್ನಾಟಕ ಜೈವಿಕ ವೈವಿಧ್ಯತಾ ಮಂಡಳಿಯನ್ನ ತೆರೆದಿದ್ದಾರೆ. ಈ ಮಂಡಳಿ ಏನಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ, ಇದು ಯಾವ ಮಿನಿಸ್ಟ್ರಿ? ಆಬ್ವಿಯಸ್ಲಿ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್, ಹೌದಾ? ಸೊ ಈ ಒಂದು ಬೋರ್ಡ್ ಏನಪ್ಪಾ ಅಂತಂದ್ರೆ, ಕೆಲವೊಂದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಅನ್ನ ಪ್ರಪೋಸ್ ಮಾಡಿದೆ. ಅಂಗೀಕಾರ ಆಗಿರೋದು 4. ಸೊ ನೆನಪಿದೆ ಅನ್ಕೋತೀನಿ, ಅಂಬರ್ಗುಡ್ಡ, ಮತ್ತೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಮತ್ತೆ ದೇವನಹಳ್ಳಿ ಹತ್ರ. ಸೊ ಈ ಒಂದು ಹುಣಸೆ ಮರಗಳು ನೆನಪಿದ್ಯಾ? ಸೊ ಹೀಗೆ ಈ ಒಂದು ನಮ್ಮ ಬಯೋಡೈವರ್ಸಿಟಿ ಬೋರ್ಡ್ ಇದೆಯಲ್ಲ, ಇವನ್ ದೇ ಹ್ಯಾವ್ ಪ್ರಪೋಸ್ಡ್ ಸಮ್ ಅದರ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್. ಪ್ರಸ್ತಾವನೆ ಮಾಡಿರೋದು, ಇನ್ನ ಅದನ್ನ ಸೆಂಟ್ರಲ್ ಗವರ್ಮೆಂಟ್ ಅಂಗೀಕರಿಸಿಲ್ಲ. ಆ ಪ್ರಪೋಸ್ ಮಾಡಿರೋದು ಯಾವ್ದು ಅಂತ ಹಂಗೆ ಹೇಳ್ತೀನಿ ಕೇಳಿ. ಕಗ್ಗಾಪ್ಯಾಡಿ ನೆನಪಿದೆಯಾ? ಕಗ್ಗಾಪ್ಯಾಡಿ. ಸೊ ನಮ್ಮ ಈ ಒಂದು ಟರ್ಮಿನಲ್ ವಿಶ್ವೇಶ್ವರಯ್ಯ ಟರ್ಮಿನಲ್ ಅಂತೀರಿ, ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಒಂದು ಬೋರ್ಡ್ ಅಂತ ಹೇಳಿದ್ನಲ್ಲ, ಅದೇನ್ ಮಾಡುತ್ತೆ, ನಮ್ಮ ಎಕ್ಸ್ಪೋರ್ಟ್ ಕಮಾಡಿಟೀಸ್ನೆಲ್ಲ ಪ್ರಮೋಟ್ ಮಾಡುತ್ತೆ ಅಂತ ಹೇಳಿದೆ. ಕರ್ನಾಟಕದಿಂದ ರಫ್ತಾಗುವಂತಹ ಕೆಲವೊಂದು ಪದಾರ್ಥಗಳನ್ನ ಪ್ರಮೋಟ್ ಮಾಡುತ್ತೆ. ಅದಕ್ಕೋಸ್ಕರ GI ಟ್ಯಾಗ್ ಕೊಡಿ ಅಂತ ಕೇಳ್ತಿದ್ದಾರೆ. ಕಗ್ಗ ರೈಸ್ ಉತ್ತರ ಕನ್ನಡದಲ್ಲಿ ಬೆಳಿತಾರೆ, ಸಲೈನ್ ವಾಟರ್ ಬೆಳಿತಾರೆ, ಎಸ್ಚುರಿ ವಾಟರ್ ಬೆಳಿತಾರೆ, ಇದೆಲ್ಲ ಹೇಳಿದ್ನಲ್ವಾ ಅಳಿವೆ ಪ್ರದೇಶಗಳಲ್ಲಿ. ಸೊ ಈ ಕಗ್ಗ ರೈಸ್ಗೂ ಕೂಡ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಕೊಡಿ. ಅದೆಲ್ಲಿ ಅಂತಂದ್ರೆ ಅಘನಾಶಿನಿ ಎಸ್ಚುರಿಯಲ್ಲಿ ಅಂತ ಬೆಳೆಯೋದು. ಓಕೆ, ಉತ್ತರ ಕನ್ನಡ. ಮತ್ತೆ ಅಂತರ್ಗಂಗೆ ಇದೆಲ್ಲಿದೆ ಗೊತ್ತಾ? ಕೋಲಾರ ಜಿಲ್ಲೆಯಲ್ಲಿದೆ. ಅಂತರ್ಗಂಗೆ ಬೆಟ್ಟ ಅಂತ ಕರೀತಾರೆ. ಸೊ ಅಲ್ಲಿ ಬಹಳಷ್ಟು ವೈವಿಧ್ಯಮಯವಾದಂತಹ ಸಸ್ಯ ಒಂದು ವರ್ಗವನ್ನ ನಾವು ನೋಡ್ತೀವಿ. ಓಕೆ, ಸೊ ವೆರಿ ಡೈವರ್ಸ್ ಫ್ಲೋರಾ ಕ್ಯಾನ್ ಬಿ ಸೀನ್ ಆರ್ ಅಬ್ಸರ್ವ್ಡ್ ಇನ್ ಅಂತರ್ಗಂಗೆ. ಓಕೆ, ಸೊ ಅದು ಕೋಲಾರ ಡಿಸ್ಟಿಕ್ ಅಲ್ಲಿ. ನೆಕ್ಸ್ಟ್ ಲಕ್ಷ್ಮೀ ಆದಿನಾರಾಯಣ ಬೆಟ್ಟ, ಇದೆಲ್ಲಿದೆ ಅಂದ್ರೆ ಲಕ್ಷ್ಮೀ ಆದಿನಾರಾಯಣ ಇದೆಲ್ಲಿದೆ ಅಂದ್ರೆ ಗುಡಿಬಂಡೆ ತಾಲೂಕಲ್ಲಿದೆ, ಚಿಕ್ಕಬಳ್ಳಾಪುರ ಜಿಲ್ಲೆ. ನೆಕ್ಸ್ಟ್ ಮಹಿಮಾರಂಗ ಹಿಲ್ಸ್, ಮಹಿಮಾರಂಗ ಜಿಲ್ಲೆ, ಮಹಿಮಾರಂಗ ಬೆಟ್ಟಗಳು. ಇದು ಕೂಡ ಕುಲುವನಹಳ್ಳಿ ಗ್ರಾಮ ಪಂಚಾಯತ್, ನೆಲಮಂಗಲ ಹತ್ರ ಇದೆ. ಕುಲುವನಹಳ್ಳಿ ಗ್ರಾಮ ಪಂಚಾಯತ್, ನೆಲಮಂಗಲ. ನೆಕ್ಸ್ಟ್ ಉರುಂಬಿ ವಿಲೇಜ್ ಕುಮಾರಧಾರ ರಿವರ್, ಇದು ಸುಳ್ಯ ತಾಲೂಕಲ್ಲಿ. ಉರುಂಬಿ ವಿಲೇಜ್, ಕುಮಾರಧಾರ ರಿವರ್ ಇನ್ ಸುಳ್ಯ ತಾಲೂಕ್. ಸೊ ನೆಕ್ಸ್ಟ್ ರಾಮಪತ್ರ ಜಡ್ಡಿ ದಟ್ ಈಸ್ ಇನ್ ಉತ್ತರ ಕನ್ನಡ. ದೇವಕಾರಾಣಿ ಮತ್ತೆ ರೋರಿಚ್ ಎಸ್ಟೇಟ್, ರೋರಿಚ್ ಕೇಳದ್ ಕಮ್ಮಿ ಇದನ್ನ, ಬಟ್ ಬೈ ಚಾನ್ಸ್ ಏನಾದ್ರು ಪ್ರಪೋಸ್ಡ್ ಬಯೋ ಹೆರಿಟೇಜ್ ಸೈಟ್ಸ್ ಯಾವ್ದಾದ್ರು ಇದೆಯಾ ಅಂತ. ನೆಕ್ಸ್ಟ್ ಇದೇ ವಾಟರ್ ನ್ಯಾಚುರಲ್ ರಿಸೋರ್ಸಸ್ ಮತ್ತೆ ಎನ್ವಿರಾನ್ಮೆಂಟ್ ಚಾಪ್ಟರ್ ಅಲ್ಲಿ ನೆಕ್ಸ್ಟ್ ರೀಡಿಂಗ್ ಹಾಕೊಳ್ಳಿ. ವಾಟರ್ ರಿಸೋರ್ಸಸ್, ಜಲಸಂಪನ್ಮೂಲ, ವಾಟರ್ ರಿಸೋರ್ಸಸ್. ಜಲಸಂಪನ್ಮೂಲ ನಮ್ಮ ಕರ್ನಾಟಕದಲ್ಲಿ ಸೊ ಹರಿಯುವಂತಹ ಒಟ್ಟು ನದಿಗಳು ಎಷ್ಟಿದಾವೆ, ಅದರ ಜಲಾನಯನ ಪ್ರದೇಶ, ರಿವರ್ ಕ್ಯಾಚ್ಮೆಂಟ್ ಏರಿಯಾ ಅಂತ ಕರಿತೀವಿ, ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಹರಿಯುತ್ತೆ. ಓಕೆ, ಸೊ ಅದರ ಟೋಟಲ್ TMC ಯಾವ್ದ್ರ ಜಾಸ್ತಿ ಇದೆ, ಇದನ್ನ ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಕೇಳ್ತಾ ಇರ್ತಾರೆ, ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಯಾವ್ಯಾವ ನದಿಗಳಪ್ಪ? ಸೊ ಕೃಷ್ಣ, ಕಾವೇರಿ, ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ನಾರ್ತ್ ಪೆನ್ನಾರ್,
ಸೌತ್ ಪೆನ್ನಾರ್, ಪಾಲಾರ್, ಗೋದಾವರಿ. ಒಟ್ಟು 7 ನದಿ ವ್ಯವಸ್ಥೆಯನ್ನ ನಾವು ನಮ್ಮ ಕರ್ನಾಟಕದಲ್ಲಿ ನೋಡ್ತೇವೆ. ಇದನ್ನ ಆರ್ಡರ್ ವೈಸ್ ಹಂಗೆ ಹೇಳ್ಬೇಕು. ಯಾಕೆ ಅಂತಂದ್ರೆ ಕ್ಯಾಚ್ಮೆಂಟ್ ಏರಿಯಾ ಕೇಳ್ತಾರೆ, ಎಷ್ಟು ಉದ್ದ ಅದು ಅಂದ್ರೆ ಎಷ್ಟು ಕಿಲೋಮೀಟರ್ ನಮ್ಮ ಕರ್ನಾಟಕದಲ್ಲಿ ಹರಿಯುತ್ತೆ ಅಂತ. ಸೊ ಅದ್ರ ಪ್ರಕಾರ ನೋಡೋದಾದ್ರೆ ಫಸ್ಟ್ ಬಂದು ಕೃಷ್ಣ 113 ಕಿಲೋಮೀಟರ್. ಕೃಷ್ಣ 113 ಕಿಲೋಮೀಟರ್, ರೈಟ್. ನೆಕ್ಸ್ಟ್ ಕಾವೇರಿ ಎಷ್ಟು ಕಿಲೋಮೀಟರ್ ಅಂತಂದ್ರೆ ಇಟ್ ಈಸ್ 36 ಕಿಲೋಮೀಟರ್. ಅದಾದ ನಂತರ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್, ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು. ವೆಸ್ಟ್ ಫ್ಲೋಯಿಂಗ್ ರಿವರ್ಸ್, ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಇದೆಷ್ಟು ಕಿಲೋಮೀಟರ್ ಅಂತಂದ್ರೆ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 24.5 ಕಿಲೋಮೀಟರ್. 24.5. ಸೊ ಇದಾದ್ಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ನಾರ್ತ್ ಪೆನ್ನಾರ್. ಓಕೆ, 4th ಒನ್ ಬಂದು ನಾರ್ತ್ ಪೆನ್ನಾರ್. ನಾರ್ತ್ ಪೆನ್ನಾರ್ ಆದ್ಮೇಲೆ ಗೋದಾವರಿ. ಸೌತ್ ಪೆನ್ನಾರ್, ಇದೆಲ್ಲ ಕೂಡ ಕಮ್ಮಿ, ಕ್ಯಾಚ್ಮೆಂಟ್ ಏರಿಯಾ ಕಮ್ಮಿ ಇದೆ. ಲಾಸ್ಟಿಗೆ ಪಾಲಾರ್. ಎಷ್ಟಾಯ್ತು? 7 ಆಯ್ತಲ್ಲ. ಸೊ ನಾರ್ತ್ ಪೆನ್ನಾರ್ ಎಷ್ಟು ಕಿಲೋಮೀಟರ್ ಅಂತಂದ್ರೆ ಇಟ್ ಈಸ್ 6.94 ಕಿಲೋಮೀಟರ್. 6.94 ಕಿಲೋಮೀಟರ್, ರೈಟ್. ಸೊ ಗೋದಾವರಿ 4.43 ಕಿಲೋಮೀಟರ್. 4.43 ಕಿಲೋಮೀಟರ್. ಅಂಡ್ ಪೆನ್ನಾರ್ ಎಷ್ಟಿದೆ ಅಂದ್ರೆ ಸೌತ್ ಪೆನ್ನಾರ್ ಎಷ್ಟಿದೆ? 3.76 ಕಿಲೋಮೀಟರ್. 76. ಪಾಲಾರ್ ಬಂದು 2.97 ಕಿಲೋಮೀಟರ್. ಸೊ ಇಷ್ಟು 7 ನದಿಗಳು ಹರಿಯುವಂತಹ ಕ್ಯಾಚ್ಮೆಂಟ್ ಏರಿಯಾ, ರೈಟ್. ಸೊ ನೆಟ್ ಏರಿಯಾ ಇರಿಗೇಟೆಡ್ ನಮ್ಮಲ್ಲಿ ಇದು ನೋಡಿ 7 ರಿವರ್ ಬೇಸಿನ್ಸ್ ಇದೆ ನಮ್ಮ ಕರ್ನಾಟಕದಲ್ಲಿ. ಸೊ ಅದನ್ನ ಹೇಳಿದ್ನಲ್ಲ, ಫಸ್ಟ್ ಯಾವುದು? ಕೃಷ್ಣ. ಡ್ರೈನೇಜ್ ಏರಿಯಾ ಬಂದು 58% ಅಷ್ಟಿದೆ. ಫಸ್ಟ್ ಕೃಷ್ಣ. ಅದು ಕಾವೇರಿದು ಡ್ರೈನೇಜ್ ಏರಿಯಾ 18% ಅಷ್ಟಿದೆ. ಸೊ ಅದಾದ್ಮೇಲೆ ಥರ್ಡ್ ಒನ್ ನಾರ್ತ್ ಪೆನ್ನಾರ್ ಅಲ್ಲ, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ 12% ಅಷ್ಟು ಇದೆ. ಅದಾದ್ಮೇಲೆ 4th ಒನ್ ನಾರ್ತ್ ಪೆನ್ನಾರ್ 3%, ಸೌತ್ ಪೆನ್ನಾರ್ 1.9%, ಅಂಡ್ ಫೈನಲಿ ಗೋದಾವರಿ 2.3%, ಪಾಲಾರ್ 1.5%. ಓಕೆ, ಸೊ ಅದನ್ನ ಡ್ರೈನೇಜ್ ಏರಿಯಾ ಅಂತೀವಿ. ಸೊ ಈ ರೀತಿ ದಯವಿಟ್ಟು ನೋಡ್ಕೊಳ್ಳಿ ಅದರ ಒಂದು ಕ್ಯಾಚ್ಮೆಂಟ್ ಏರಿಯಾ, ಅದು ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಹರಿಯುತ್ತೆ. ಸೊ ಇದನ್ನು ಕೂಡ ಟೋಟಲ್ ಹೀಲ್ಡ್ TMC ಹೀಲ್ಡ್ ಎಷ್ಟಿದೆ ಇದನ್ನು ಕೂಡ ನೋಡ್ಕೋಬೇಕು. ಅದು ಜಾಗ್ರಫಿಲಿ ನೀವು ನೋಡಿರ್ತೀರಾ. ಸೊ ಇಷ್ಟು ರಿವರ್ ಸಿಸ್ಟಮ್ ಅನ್ನ ತುಂಬಾ ಡಿಟೇಲ್ಡ್ ಆಗಿ ಸ್ಟಡಿ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ KPSC ಎಕ್ಸಾಮ್. ಕೇಳ್ತಾರೆ. ಓಕೆ, ಸೊ ಏನು ಯಾವ ಒಂದು ಪರೀಕ್ಷೆಯಲ್ಲೂ ಕೂಡ ನದಿ ವ್ಯವಸ್ಥೆ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಕನಿಷ್ಠ ಒಂದು, ಗರಿಷ್ಠ 4ವರೆಗೂ ಇರುತ್ತೆ. ಓಕೆ, ನೆಕ್ಸ್ಟ್ ನಮ್ಮಲ್ಲಿ ಇರಿಗೇಷನ್ ಅಂತ ಬಂದ್ರೆ 3 ಟೈಪ್ಸ್ ಆಫ್ ಇರಿಗೇಷನ್ ನೋಡ್ತೇವೆ. ಓಕೆ, ಸೊ 3 ಟೈಪ್ಸ್ ಆಫ್ ಇರಿಗೇಷನ್. ಒನ್ ಈಸ್ ವೆಲ್ ಇರಿಗೇಷನ್. ಓಕೆ, ಸೊ ಮತ್ತೆ ಕೆನಾಲ್ ಇರಿಗೇಷನ್, ಮತ್ತೆ ಟ್ಯೂಬ್ ವೆಲ್, ಕೆನಾಲ್ ಇರಿಗೇಷನ್, ವೆಲ್ ಇರಿಗೇಷನ್, ಟ್ಯಾಂಕ್ ಇರಿಗೇಷನ್. ಓಕೆ, ಟ್ಯೂಬ್ ವೆಲ್ ಅಥವಾ ಬೋರ್ವೆಲ್ ಅಂತ ಕೂಡ ಕರೀತಾರೆ. ಟ್ಯೂಬ್ ವೆಲ್ ಅಥವಾ ಬೋರ್ವೆಲ್. ನೆಕ್ಸ್ಟ್ ವೆಲ್ ಇರಿಗೇಷನ್, ಟ್ಯಾಂಕ್ ಇರಿಗೇಷನ್ ಅಂತ ಒಂದಿದೆ. ಫೋರ್ತ್ ಒನ್ ವಿಲ್ ಬಿ ಟ್ಯಾಂಕ್ ಇರಿಗೇಷನ್. ಸೊ ಇದರಲ್ಲಿ ಹೈಯೆಸ್ಟ್ ಕರ್ನಾಟಕದಲ್ಲಿ ಯಾವ್ದು ಇರ್ಬೋದು ಗೆಸ್ ಮಾಡಿ. ಯಾವ ಒಂದು ಸೋರ್ಸ್ ಇಂದ ಹೈಯೆಸ್ಟ್ ಒಂದು ಏರಿಯಾ ನಾವು ಇರಿಗೇಟ್ ಮಾಡ್ತಿದ್ದೀವಿ, ಹೆಚ್ಚಿನ ಒಂದು ಭೌಗೋಳಿಕ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯವನ್ನು ಒದಗಿಸ್ತಾ ಇರೋದು ಯಾವ್ದ್ರಿಂದ ಅಂತ ಕೇಳಿದ್ರೆ ದಟ್ ಈಸ್ ಬೋರ್ವೆಲ್. ಎಲ್ಲರೂ ಬೋರ್ವೆಲ್ ಕೊರಿಸ್ತಾರಲ್ವೇನ್ರಿ? ಎಷ್ಟಿಗೆ ಗೊತ್ತಾ ಬೋರ್ವೆಲ್ದು? ಸೊ ಇರಿಗೇಟೆಡ್ ಏರಿಯಾ ಬಂದು
ಸೊ ಆಲ್ಮೋಸ್ಟ್ ಗ್ರಾಸ್ ಬಂದು 35% ಅಥವಾ ಟೋಟಲ್ ಇರಿಗೇಟೆಡ್ ಏರಿಯಾ ಬಂದು ಬೋರ್ವೆಲ್ಸ್ ಇಂದ 56% ಬರೀ ಬೋರ್ವೆಲ್ ಇಂದ ಇರಿಗೇಟ್ ಆಗ್ತಾ ಇರೋದು. ಓಕೆ, ನೆಕ್ಸ್ಟ್ ಕೆನಾಲ್ಸ್ ಇಂದ, ಕೆನಾಲ್ ಕಾಲುವೆ, ಸೊ ಕಾಲುವೆ ಬಂದು 21%. ಮತ್ತೆ ವೆಲ್ ಅಂತ ನೋಡಿದ್ರೆ 7.8%. ವೆಲ್ ಅಂದ್ರೆ 7.8%. ಓಕೆ, ಲಾಸ್ಟ್ಗೆ ಟ್ಯಾಂಕು 2.7%. ಇಷ್ಟೇ. ನಿಮಗೇನಾದ್ರೂ ಇದನ್ನ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಕೇಳಿದ್ರೆ ಸೊ ನೆನ್ಪಿರ್ಬೇಕು. ಸೊ ಈ ರೀತಿ ಎಲ್ಲ ಹಂಚಿಕೆ ಆಗಿದೆ. ಕನ್ನಡದಲ್ಲಿ ಬೋರ್ವೆಲ್, ಓಕೆ, ಕೊಳವೆ ಬಾವಿ ಅಂತೀವಿ, ಮತ್ತೆ ವೆಲ್ ಇರಿಗೇಷನ್ ಬಾವಿ, ಟ್ಯಾಂಕ್, ಮತ್ತೆ ಲಾಸ್ಟಿಗೆ ಕೆನಾಲ್ ಕಾಲುವೆ. ಸೊ ಇದರಲ್ಲಿ ಹೈಯೆಸ್ಟ್ ಯಾವ್ದ್ರಿಂದ? ಬೋರ್ವೆಲ್ ಇಂದ. ಬೋರ್ವೆಲ್, ಸೆಕೆಂಡ್ ಕೆನಾಲ್ ಇಂದ ಕಾಲುವೆ, ಮೂರನೇದು ವೆಲ್, ನಾಲ್ಕನೇದು ಟ್ಯಾಂಕು. ಯಾವ್ಯಾವ ಜಿಲ್ಲೆ ಅಂತ ಕೇಳ್ತಾರೆ, ದಯವಿಟ್ಟು ಅದನ್ನ ಸ್ವಲ್ಪ ತಿಳ್ಕೊಳ್ಳಿ. ನಿಮ್ಮ ಜಾಗ್ರಫಿಲಿ ಅದನ್ನ ಓದ್ತೀರಾ, ಯಾವ್ಯಾವ ಜಿಲ್ಲೆಯಲ್ಲಿ ಟ್ಯಾಂಕ್ ಇರಿಗೇಷನ್ ಜಾಸ್ತಿ ಇದೆ, ಕೆನಾಲ್ ಇರಿಗೇಷನ್ ಯಾವ ಜಿಲ್ಲೆಯಲ್ಲಿ ಜಾಸ್ತಿ ಇದೆ, ಅಥವಾ ಈ ಒಂದು ಬೋರ್ವೆಲ್ ಇರಿಗೇಷನ್ ಯಾವ್ದ್ರಲ್ಲಿ ಜಾಸ್ತಿ ಇದೆ, ಯಾವ ಜಿಲ್ಲೆಯಲ್ಲಿ, ಅದನ್ನು ಕೂಡ ನೋಡ್ಕೋಬೇಕಾಗತ್ತೆ ನೀವು ಎಕ್ಸಾಮ್ ದೃಷ್ಟಿಯಿಂದ. ಮತ್ತೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ನಿಗಮಗಳು ಅಂತ ಇದಾವೆ. ಓಕೆ, ಸೊ ಒಟ್ಟು 4 ನಿಗಮಗಳಿದಾವೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತ ಇಲ್ಲಿ ಹೇಳ್ತೀನಿ. ದೇರ್ ಆರ್ 4 ನಿಗಮಾಸ್ ಅಂಡರ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್. ಸೊ 4 ನಿಗಮಗಳು ಏನೇನ್ ತಿಳ್ಕೊಬೇಕು ಅದರಲ್ಲಿ ಅಂತ. ಸೊ ಫಸ್ಟ್ ಕೃಷ್ಣ ಜಲ ನೀರಾವರಿ ನಿಗಮ, ಕೃಷ್ಣ ಭಾಗ್ಯ ಜಲ ನಿಗಮ ಲಿಮಿಟೆಡ್, ಕೃಷ್ಣ ಭಾಗ್ಯ ಜಲ ನಿಗಮ. ಜಲ ನಿಗಮ. ಎರಡನೇದು ಯಾವುದು ಅಂತಂದ್ರೆ ಕರ್ನಾಟಕ ನೀರಾವರಿ ನಿಗಮ, ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್, ನೀರಾವರಿ ನಿಗಮ ಲಿಮಿಟೆಡ್. ಎಸ್, ಥರ್ಡ್ ಒನ್ ಯಾವ್ದು ಗೊತ್ತಾ? ಸೊ ಥರ್ಡ್ ಒನ್ ವಿಲ್ ಬಿ ಕಾವೇರಿ ನೀರಾವರಿ ನಿಗಮ, ಕಾವೇರಿ ನೀರಾವರಿ ನಿಗಮ ಲಿಮಿಟೆಡ್. ಫೋರ್ತ್ ಒನ್ ಬಂದು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಸೊ ಇತ್ತೀಚಿನ ನಿಗಮ ಯಾವುದು ಅಂತಂದ್ರೆ ವಿಶ್ವೇಶ್ವರಯ್ಯ ಜಲ ನಿಗಮ, ವಿಶ್ವೇಶ್ವರಯ್ಯ ಜಲ ನಿಗಮ. ವಿಶ್ವೇಶ್ವರಯ್ಯ ಜಲ ನಿಗಮ, ಕೃಷ್ಣ ಭಾಗ್ಯ ಜಲ ನಿಗಮ, ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್, ಕಾವೇರಿ ನೀರಾವರಿ ನಿಗಮ ಲಿಮಿಟೆಡ್, ವಿಶ್ವೇಶ್ವರಯ್ಯ ಜಲ ನಿಗಮ. ನೋಡಿ ಯಾವ್ಯಾವಾಗ ಇದನ್ನ ಎಸ್ಟಾಬ್ಲಿಷ್ ಮಾಡಿರೋದು ಅಂತ ಅಂದ್ಬಿಟ್ಟು ಅದು ಕೂಡ ತಿಳ್ಕೊಬೇಕು. ಇದು 1996 ಅಲ್ಲಿ ಫಸ್ಟ್ ಒನ್ ಬಂದು ಇದೇನೆ 1996, ಇದು 1998, ಇದು 2003 ಮತ್ತೆ ಇದು 2016 ಅಲ್ಲಿ. ತುಂಬಾ ರೀಸೆಂಟ್ ಆಗಿ ಎಸ್ಟಾಬ್ಲಿಷ್ ಮಾಡಿರುವಂತಹ ನೀರಾವರಿ ನಿಗಮ ಯಾವುದು ಅಂತಂದ್ರೆ ಅದು ವಿಶ್ವೇಶ್ವರಯ್ಯ ಜಲ ನಿಗಮ. ಸೊ ಮತ್ತೆ ಇಲ್ಲಿ ಏನ್ ಕ್ವಶನ್ ಕೇಳ್ತಾರೆ ಅಂತಂದ್ರೆ ಅಪಾರ್ಟ್ ಫ್ರಮ್ ದಿಸ್ ಇವುಗಳನ್ನ ಕಂಪನೀಸ್ ಆಕ್ಟ್ 1956 ಕೆಳಗಡೆ ಈ ಒಂದು ಕೃಷ್ಣ ಭಾಗ್ಯ ಜಲ ನಿಗಮ, ಕಂಪನೀಸ್ ಆಕ್ಟ್, ಕಂಪನಿ ಕಾಯ್ದೆ 1956 ಇದ್ರ ಕೆಳಗಡೆ ಈ ಒಂದು ಕೃಷ್ಣ ಭಾಗ್ಯ ಜಲ ನಿಗಮ ಅಂತ ಎಸ್ಟಾಬ್ಲಿಷ್ ಮಾಡಿರೋದು. ನೋಡಿ ಕೃಷ್ಣದಲ್ಲಿ ನಮಗೆ ಕೃಷ್ಣ ರಿವರ್ ಅಲ್ಲಿ 173 TMC ಅಷ್ಟು ನೀರನ್ನ ಕೊಡ್ತಾರಲ್ಲಪ್ಪ. ಈ 173 TMC ನೀರನ್ನ ಅಂದ್ರೆ ಈ ಕೃಷ್ಣ ಭಾಗ್ಯ ಜಲ ನಿಗಮ ಯಾವ ಒಂದು ನೀರಾವರಿ ಯೋಜನೆಯನ್ನ ಅಥವಾ ಯಾವ ಯೋಜನೆಯನ್ನ ಅನುಷ್ಠಾನಗೊಳಿಸುತ್ತೆ ಅಂತ ಕೇಳಿದ್ರೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇಲ್ಲಿ ಬರುತ್ತೆ ಕ್ವಶನ್ ರೀ.
ಮೇಡಮ್ ಈಸಿಯಾಗಿ ಹೇಳ್ಬೋದಲ್ಲ ಅಂತಂದ್ರೆ ಮುಂದೆ ಬರ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್, ಕೃಷ್ಣ ಮೇಲ್ದಂಡೆ ಯೋಜನೆ, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಂಡಿರುವಂತಹ ನಿಗಮ ಯಾವುದು ಅಂದ್ರೆ ಕೃಷ್ಣ ಭಾಗ್ಯ ಜಲ ನಿಗಮ. ಕೃಷ್ಣ ಇದೆಯಲ್ಲ ಅಂತಂದ್ರೆ ಎಸ್, ಮುಂದೆ ಬರ್ತೀನಿ ನೋಡಿ. ಓಕೆ, ಸೊ 173 TMC ಅಷ್ಟು ನೀರನ್ನ ಯಾವ್ಯಾವ ಜಿಲ್ಲೆಗಳಿಗೆ ಇರಿಗೇಷನ್ ಪರ್ಪಸ್ ಕೊಡ್ತಾರೆ ಅಂತಂದ್ರೆ ಯಾದಗಿರಿ, ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅಲ್ಲಿ, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಏನು, ಆ ಪ್ರಾಜೆಕ್ಟ್ ಅಲ್ಲಿ ಈ ನಿಗಮ ಏನ್ ಮಾಡುತ್ತೆ ಅಂತಂದ್ರೆ ಯಾದಗಿರಿ, ಕಲಬುರ್ಗಿ, ವಿಜಯಪುರ, ಬಾಗಲಕೋಟ್, ರಾಯಚೂರು ಈ 5 ಜಿಲ್ಲೆಗಳಿಗೆ ನೀರಾವರಿ ಸೌಲಭ್ಯವನ್ನ ಒದಗಿಸಿಕೊಡುವಂತಹ ಹೊಣೆಗಾರಿಕೆಯನ್ನ ಈ ನಿಗಮ ಹೊಂದಿದೆ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್, ಕೃಷ್ಣ ಮೇಲ್ದಂಡೆ ಯೋಜನೆಯಲ್ಲಿ 5 ಜಿಲ್ಲೆಗಳಿದಾವೆ. ಆಲ್ಮೋಸ್ಟ್ 3 ಜಿಲ್ಲೆಗಳು ಇವತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದಂತಹ ಒಂದು ಜಿಲ್ಲೆಗಳೇನಿದಾವೆ. ಓಕೆ, ಸೊ ರಾಯಚೂರು, ವಿಜಯಪುರ, ಯಾದಗಿರಿ, ಕಲಬುರ್ಗಿ 4 ಜಿಲ್ಲೆಗಳು, ಒಂದು ಬಾಗಲಕೋಟ್ ಮಾತ್ರ. ಸೊ ಈ 5 ಜಿಲ್ಲೆಗಳಿಗೆ ನೀರಾವರಿ ಯೋಜನೆಯನ್ನ ಒದಗಿಸುವಂತಹ ಒಂದು ಹೊಣೆಗಾರಿಕೆ ಇದಕ್ಕಿದೆ. ನೆಕ್ಸ್ಟ್ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ 3 ಅಂತ ಬಂತು. 1 and 2 ಮತ್ತೆ 3 ಎಲ್ಲದೂ ಕೂಡ ಇದನ್ನೇ ಕೃಷ್ಣ ಭಾಗ್ಯ ಜಲ ನಿಗಮ ಇಂಪ್ಲಿಮೆಂಟ್ ಮಾಡುತ್ತೆ. ನೆಕ್ಸ್ಟ್ ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್. ಓಕೆ, ಇದೇನ್ ಮಾಡುತ್ತೆ ಅಂದ್ರೆ ವೆರಿ ಇಂಪಾರ್ಟೆಂಟ್. ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ ಲಾಸ್ಟ್ ಇದೆಯಲ್ಲ, ಇದು 2 ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡುತ್ತೆ. ಕೃಷ್ಣ ಅಂದ್ರೆ ಇದರ ಒಂದು ಟ್ರಿಬ್ಯೂಟರಿ ಆಫ್ ಕೃಷ್ಣ ಯಾವುದು, ತುಂಗಭದ್ರಾ ಇದೆಯಲ್ವಾ, ಆ ಭದ್ರಾ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಳ್ಳೋದು ವಿಶ್ವೇಶ್ವರಯ್ಯ ನಿಗಮ ಲಿಮಿಟೆಡ್. ಪ್ಲೀಸ್ ರಿಮೆಂಬರ್, ವಿಶ್ವೇಶ್ವರಯ್ಯ ನಿಗಮ ಲಿಮಿಟೆಡ್, ಅಪ್ಪರ್ ಭದ್ರಾ ಪ್ರಾಜೆಕ್ಟ್. ಅಪ್ಪರ್ ಭದ್ರಾ ಇಲ್ಲಿ ಕೇಳ್ತಾರೆ ಕ್ವಶನ್ ತುಂಬಾ, ಸೊ ನೆನ್ಪಿಟ್ಕೋಬೇಕು ನೀವು. ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅನ್ನ ಯಾರು ಇಂಪ್ಲಿಮೆಂಟ್ ಮಾಡೋದಂದ್ರೆ ವಿಶ್ವೇಶ್ವರಯ್ಯ ಜಲ ನಿಗಮ, ನಾಟ್ ಕೃಷ್ಣ ಭಾಗ್ಯ ಜಲ ನಿಗಮ. ಕೃಷ್ಣದು ಟ್ರಿಬ್ಯೂಟರಿ ತುಂಗಭದ್ರಾ ಅಂತ ಅನ್ಕೊಂಡಿರ್ತೀರ, ಸೊ ಇದನ್ನ ಭದ್ರಾ ಬಂದು ಇದೇ ಮಾಡುತ್ತೆ ಅಂತ, ಕೃಷ್ಣ ಭಾಗ್ಯ ಅಂತ. ನೋ, ವಿಶ್ವೇಶ್ವರಯ್ಯ. ಮತ್ತೆ ವೆರಿ ಇಂಪಾರ್ಟೆಂಟ್, ಹೆತ್ತಿನ ಹೊಳೆ ಪ್ರಾಜೆಕ್ಟ್ ಅಂತ ಕೇಳಿರ್ತೀರ. ನೇತ್ರಾವತಿ ನದಿ ನೀರನ್ನ ತಿರುವುಗೊಳಿಸುವಂತಹ ಯೋಜನೆ, ಡೈವರ್ಷನ್ ಆಫ್ ವಾಟರ್ ಫ್ರಮ್ ನೇತ್ರಾವತಿ ರಿವರ್, ಪರಮಶಿವಯ್ಯ ಕಮಿಟಿ. ಸೊ ನೆನಪಿದೆಯಲ್ಲ ನಿಮ್ಗೆ. ಸೊ ಅಲ್ಲಿಂದ ತಿರುವುಗೊಳಿಸಿ ಇಲ್ಲಿ ರಾಮನಗರ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಸೊ ಕೋಲಾರ, ಸೊ ಕೆಲವೊಂದು ಜಿಲ್ಲೆಗಳಿಗೆ ಕುಡಿಯೋ ನೀರನ್ನ ಒದಗಿಸ್ಲಿಕ್ಕೆ, ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯೋ ನೀರನ್ನ ಒದಗಿಸ್ಲಿಕ್ಕೆ ಈ ಒಂದು ಹೆತ್ತಿನ ಹೊಳೆ ಪ್ರಾಜೆಕ್ಟ್ ಅನ್ನ ಜಾರಿಗೊಳಿಸಿದ್ದಾರೆ. ಈ ಹೆತ್ತಿನ ಹೊಳೆ ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಉಸ್ತುವಾರಿಯನ್ನ ಯಾರು ಹೊಂದಿದ್ದಾರೆ ಅಂತಂದ್ರೆ ದಟ್ ಈಸ್ ವಿಶ್ವೇಶ್ವರಯ್ಯ ಜಲ ನಿಗಮ. ಓಕೆ, ಹೆತ್ತಿನ ಹೊಳೆ ಇದು ಇಂಪಾರ್ಟೆಂಟ್. ಎತ್ತಿನ ಹೊಳೆ ಯಾರಪ್ಪ ಅಂತಂದ್ರೆ ವಿಶ್ವೇಶ್ವರಯ್ಯ ಜಲ ನಿಗಮ. ಮತ್ತೆ ಕಾವೇರಿ ಜಲ ನಿಗಮ ಏನ್ ಮಾಡುತ್ತೆ ಅಂತಂದ್ರೆ ಕಾವೇರಿ ನೀರಾವರಿ ನಿಗಮ ಲಿಮಿಟೆಡ್. ಓಕೆ, ಸೊ ಇದು ಆಲ್ಮೋಸ್ಟ್ ಈ ಒಂದು ಹೇಮಾವತಿ ಇದ್ರ ಹತ್ರ ಹೆಗಚಿ ರಿವರ್ ಅಂತ ಇದೆಯಲ್ಲ, ಹೆಗಚಿ ಪ್ರಾಜೆಕ್ಟ್ ನ ಇದು ಇಂಪ್ಲಿಮೆಂಟ್ ಮಾಡುತ್ತೆ. ಹೆಗಚಿ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಉಸ್ತುವಾರಿನ ಕಾವೇರಿ ನೀರಾವರಿ ನಿಗಮ ಸೊ ಇದು ಕೈಗೆತ್ಕೊಂಡಿದೆ. ಹೆಗಚಿ ಇಟ್ಸ್ ಎ ಟ್ರಿಬ್ಯೂಟರಿ ಆಫ್ ಹೇಮಾವತಿಯ ಉಪನದಿ. ಹೇಮಾವತಿ ಏನು ಟ್ರಿಬ್ಯೂಟರಿ ಆಫ್ ಕಾವೇರಿ ಅಲ್ವಾ. ಇದು ಎಲ್ಲಿರೋದು ಅಂತಂದ್ರೆ ಹೆಗಚಿ ನಿಯರ್ ಬೇಲೂರು ಹತ್ರ ಇದೆಯಂತೆ, ರೈಟ್. ಸೊ ಇಷ್ಟು ನಿಮ್ಮ ಸರ್ವೇಲ್ ಕೊಟ್ಟಿರೋದು. ಕರ್ನಾಟಕ ನೀರಾವರಿ ನಿಗಮದ ಏನು ಯಾವ ಪ್ರಾಜೆಕ್ಟ್ ಕೂಡ ಮೆನ್ಷನ್ ಮಾಡಿಲ್ಲ, ಸರ್ವೇಲಿ ಕೊಟ್ಟಿರೋ ಪ್ರಕಾರ ಇನ್ಫಾರ್ಮೇಶನ್ ಇದೆ ಇಲ್ಲಿ. ಸೊ ಈ ಮೂರನ್ನ ಸರಿಯಾಗಿ ನೋಡ್ಕೋಬೇಕು. ಎಸ್ಪೆಷಲಿ ನಿಮ್ಗೆ ಕ್ವಶನ್ ಇಲ್ಲಿ ಬರೋ ಚಾನ್ಸಸ್ ತುಂಬಾ ಇದೆ, ಅಥವಾ ಕೇಳ್ಬೋದು ಹೆಗಚಿ ಯಾವ ನಿಗಮ ಈ ಒಂದು ಯೋಜನೆಯನ್ನ ಕೈಗೆತ್ಕೊಳ್ಳುತ್ತೆ ಅಂತ. ಎಸ್, ನೆಕ್ಸ್ಟ್ ಬಂದು ಕಾಚೇನಹಳ್ಳಿ ಲಿಫ್ಟ್ ಇರಿಗೇಷನ್ ಸ್ಕೀಮ್. ಕಾಚೇನಹಳ್ಳಿ ಲಿಫ್ಟ್ ಇರಿಗೇಷನ್ ಕಾಚೇನಹಳ್ಳಿ ಲಿಫ್ಟ್ ಇರಿಗೇಷನ್ ಏನ್ ಹೇಳುತ್ತಪ್ಪ ಇದು ಅಂತಂದ್ರೆ, ಕಾಚೇನಹಳ್ಳಿ ಲಿಫ್ಟ್ ಇರಿಗೇಷನ್ ಸೊ ಹಾಸನ ಹತ್ರ ಈ ಒಂದು ನದಿ ಹೇಮಾವತಿ ನದಿ. ಸೊ ಹೇಮಾವತಿ ನದಿಯಿಂದ
ಕಾಚೇನಹಳ್ಳಿ ವಿಲೇಜ್ ಇರೋದು ಹಾಸನ್ ಡಿಸ್ಟ್ರಿಕ್ಟ್, ಚನ್ನರಾಯಪಟ್ಟಣ ತಾಲೂಕು. ಅಲ್ಲಿಂದ 0.73 TMC ನೀರನ್ನ ಲಿಫ್ಟ್ ಮಾಡೋದು. ಲಿಫ್ಟ್ ಇರಿಗೇಷನ್ ಏತ ನೀರಾವರಿ ಅಂತೀವಲ್ಲ, ಕಾಚೇನಹಳ್ಳಿ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಈ ಒಂದು ಕಾಚೇನಹಳ್ಳಿ ಲಿಫ್ಟ್ ಇರಿಗೇಷನ್ ಯಾವ ನದಿಗೆ ಅಂತ ಕೇಳೋ ಚಾನ್ಸಸ್ ಬಹಳ ಇರುತ್ತೆ. ಹೇಮಾವತಿ. ಸೊ ಯಾವ ಜಿಲ್ಲೆಯಲ್ಲಿ? ಹಾಸನ್ ಜಿಲ್ಲೆ. ಸೊ ಹಾಸನ್ ಜಿಲ್ಲೆ ಹತ್ರ ತಾಲೂಕು ಯಾವುದು ಅಂತಂದ್ರೆ ದಟ್ ಈಸ್ ಚನ್ನರಾಯಪಟ್ಟಣ ತಾಲೂಕು. ಲಿಫ್ಟ್ ಇರಿಗೇಷನ್ 0.73 TMC ಅಷ್ಟು ನೀರನ್ನ ಏತ ನೀರಾವರಿ ಮೂಲಕ ಎತ್ತಲಾಗತ್ತೆ. ಸೊ ಅದನ್ನ ನಾವು ಎಂತಹ ಒಂದು ಪ್ರಾಜೆಕ್ಟ್ ಅಂತೀವಿ? ಕಾಚೇನಹಳ್ಳಿ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ನ್ಯಾಷನಲ್ ಹೈಡ್ರಾಲಜಿ ಪ್ರಾಜೆಕ್ಟ್. ಸ್ವಲ್ಪ ದೊಡ್ಡ ಚಾಪ್ಟರ್. ನ್ಯಾಷನಲ್ ಹೈಡ್ರಾಲಜಿ ಪ್ರಾಜೆಕ್ಟ್. ನ್ಯಾಷನಲ್ ಹೈಡ್ರಾಲಜಿ ಪ್ರಾಜೆಕ್ಟ್ ಅಲ್ಲಿ ನೋಡಿ, ಸೊ ಇದನ್ನ ಸೆಂಟ್ರಲ್ ಗೌರ್ಮೆಂಟ್ 100% ಗ್ರಾಂಟ್ ಯಾರು ಕೊಡ್ತಿದ್ದಾರೆ ಅಂತಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ, ಸೆಂಟ್ರಲ್ ಗೌರ್ಮೆಂಟ್. ಓಕೆ, ಸೊ 2016 ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಿರೋದು. 2016 ರಾಷ್ಟ್ರೀಯ ಹೈಡ್ರಾಲಜಿ ಯೋಜನೆ ಅಂತ ಕರಿತೀವಿ. ಓಕೆ, ಸೊ ಇದನ್ನ ಮಿನಿಸ್ಟ್ರಿ ಆಫ್ ಜಲಶಕ್ತಿ. ಸೊ ನೋಡಿ, ಮಿನಿಸ್ಟ್ರಿ ಆಫ್ ಜಲಶಕ್ತಿ ಇದು ಕೂಡ ಹೊಸ ಮಿನಿಸ್ಟ್ರಿನೇ. ಓಕೆ, ಗಂಗಾ ರೆಜ್ಯುವನೇಷನ್, ಗಂಗಾ ಕ್ಲೀನಿಂಗ್ ಪ್ರೋಗ್ರಾಮ್ ಇದನ್ನೆಲ್ಲ ಕೈಗೆತ್ಕೊಳ್ಳೋದು ಈ ಒಂದು ಮಿನಿಸ್ಟ್ರಿ ಆಫ್ ಜಲಶಕ್ತಿನೇ. ಸೊ ಇದಕ್ಕೆ ಫಂಡ್ ಮಾಡ್ತಿರೋದು ಯಾರು ಗೊತ್ತಾ? ವರ್ಲ್ಡ್ ಬ್ಯಾಂಕ್. ರಿವಾರ್ಡ್ ಪ್ರಾಜೆಕ್ಟ್ ಒಂದು ಹೇಳಿದ್ದೆ ಈ ಹಿಂದೆ. ಓಕೆ, ರಿವಾರ್ಡ್ ಪ್ರಾಜೆಕ್ಟ್. ಸೊ ಅದನ್ನೊಂದು ಕೇಳಿದ್ರೆ, ಮತ್ತೆ ಇದು ಈ ಒಂದು ನ್ಯಾಷನಲ್ ಇರಿಗೇಷನ್ ಹೈಡ್ರಾಲಜಿ ಪ್ರಾಜೆಕ್ಟ್ ಕೂಡ ಫಂಡ್ ಮಾಡ್ತಿರೋದು, ನಿಧಿಯನ್ನು ಒದಗಿಸ್ತಾ ಇರೋದು ವರ್ಲ್ಡ್ ಬ್ಯಾಂಕ್. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದು ಏನಪ್ಪ ಈ ಒಂದು ಪ್ರಾಜೆಕ್ಟ್ ನ ಏಮ್ ಏನು ಅಂತಂದ್ರೆ, ಸೊ ಇಂಪಾರ್ಟೆಂಟ್ಲಿ 3 ಏಮ್ ಇದೆ. ಸೊ ಒಂದು, ವಾಟರ್ ರಿಸೋರ್ಸ್ ಇನ್ಫಾರ್ಮೇಶನ್ ಕೊಡುತ್ತೆ ಈ ಪ್ರಾಜೆಕ್ಟ್ ಅಲ್ಲಿ. ಸೊ ವಿ ಕ್ಯಾನ್ ಗೆಟ್ ಆಕ್ಸೆಸ್ ಟು ವಾಟರ್ ರಿಸೋರ್ಸ್ ಇನ್ಫಾರ್ಮೇಶನ್. ಅಂದ್ರೆ ಈಗ ಅಂತರ್ಜಲ ಇದೆ ಅಂತ ಅನ್ಕೊಳ್ಳಿ, ಎಲ್ಲೆಲ್ಲಿ ಅಂತರ್ಜಲದ ಒಂದು ಸಂಪನ್ಮೂಲ ಕಂಡು ಬರುತ್ತೆ. ಓಕೆ, ಸೊ ಅದ್ರ ಬಗ್ಗೆ ಅಂತರ್ಜಲ ಆಗಿರ್ಬೋದು, ಕೆರೆ, ಲೇಕು, ಇದೆಲ್ಲದರ ಬಗ್ಗೆ ವಿ ಗೆಟ್ ರಿಲಯಬಲ್ ಇನ್ಫಾರ್ಮೇಶನ್. ಓಕೆ, ಸೊ ವಾಟರ್ ರಿಸೋರ್ಸ್ ಇನ್ಫಾರ್ಮೇಶನ್. ಮತ್ತೆ ಇಟ್ ವಿಲ್ ಸ್ಟ್ರೆಂಥನ್ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್. ವಾಟರ್ ರಿಸೋರ್ಸ್ ನ ಮ್ಯಾನೇಜ್ ಮಾಡ್ಲಿಕ್ಕೆ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಇರುತ್ತಲ್ಲ, ಅವುಗಳ ಒಂದು ಬಲವರ್ಧನೆ ಮಾಡೋದು ಕೂಡ ಈ ಒಂದು ಹೈಡ್ರಾಲಜಿ ಪ್ರಾಜೆಕ್ಟ್ ನ ಒಂದು ಭಾಗವಾಗಿದೆ. ಓಕೆ, ಇಟ್ ವಿಲ್ ಸ್ಟ್ರೆಂಥನ್ ವಾಟರ್ ರಿಸೋರ್ಸ್ ಇನ್ಸ್ಟಿಟ್ಯೂಷನ್ಸ್, ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್, ನಿರ್ವಹಣಾ ಜಲಸಂಪನ್ಮೂಲ ನಿರ್ವಹಣಾ ಸಂಸ್ಥೆಗಳು ಅಥವಾ ಕೇಂದ್ರಗಳು ಅಂತ ಇರುತ್ತಲ್ಲ, ಅವುಗಳಿಗೆ ಬೆಂಬಲವನ್ನು ಒದಗಿಸುತ್ತೆ. ಓಕೆ, ಸೊ ನೆಕ್ಸ್ಟ್ ಈ ಒಂದು ನ್ಯಾಷನಲ್ ಹೈಡ್ರಾಲಜಿ ಪ್ರಾಜೆಕ್ಟ್ ಅಲ್ಲಿ ಈ 2 ಗುರಿಗಳನ್ನ ಸಾಮಾನ್ಯವಾಗಿ ನೋಡ್ತೀವಿ. ಒಂದು ಎಫೆಕ್ಟಿವ್ ಇನ್ಫಾರ್ಮೇಶನ್, ಅಂಡರ್ಗ್ರೌಂಡ್ ವಾಟರ್ ರಿಸೋರ್ಸ್ ಅಥವಾ ವಾಟರ್ ರಿಸೋರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಪಡ್ಕೊಳ್ಳೋದು. ಎರಡನೇದು ಯಾವುದು ಅಂತಂದ್ರೆ ಈ ರೀತಿ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತಲ್ಲ, ಅವುಗಳನ್ನ ಸೊ ನಿರ್ವಹಣೆ ಮಾಡೋದು ಅಥವಾ ಅವುಗಳಿಗೆ ಬೇಕಾಗಿರುವಂತಹ ಒಂದು ಫಂಡ್ ಕೊಡೋದು, ಅವುಗಳನ್ನ ಇನ್ನಷ್ಟು ಬಲವರ್ಧನೆ ಮಾಡೋದು. ಈ ಒಂದು ಆಬ್ಜೆಕ್ಟಿವ್ಸ್ ಅನ್ನೋದು ಒಂದಿದೆ. ಓಕೆ, ಇದನ್ನ 8 ವರ್ಷಕ್ಕೆ ಅಂತ ಇಟ್ಕೊಂಡಿದ್ದಾರೆ. 2016 ಇಂದ 8 ಇಯರ್ಸ್ಗೆ ಆಲ್ಮೋಸ್ಟ್. ಸೊ 2024 ವರೆಗೂ. ಓಕೆ, ಸೊ 2022-24 ವರೆಗೂ ಇರುತ್ತೆ. 15 ಅಲ್ಲಿ ಬಂದಿರೋದು, ಎಸ್ 2024 ವರೆಗೂ ಈ ಒಂದು ಪ್ರಾಜೆಕ್ಟ್ ಇರುತ್ತೆ. ನೆಕ್ಸ್ಟ್ ಡ್ರಿಪ್ ಅಂತ ಒಂದು ಪ್ರಾಜೆಕ್ಟ್. ಡ್ರಿಪ್ ಪ್ರಾಜೆಕ್ಟ್, ಡ್ಯಾಮ್ ರಿಹ್ಯಾಬಿಲಿಟೇಷನ್ ಅಂಡ್ ಇರಿಗೇಷನ್ ಪ್ರಾಜೆಕ್ಟ್ ಅಂತ. ಡ್ಯಾಮ್ ರಿಹ್ಯಾಬಿಲಿಟೇಷನ್ ಅಂಡ್ ಇಂಪ್ರೂವ್ಮೆಂಟ್, ರಿಹ್ಯಾಬಿಲಿಟೇಷನ್ and improvement project.
ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್. ಸೊ ಏನಪ್ಪ ಇದು ಅಂದ್ರೆ ಡ್ಯಾಮ್ ರಿಹ್ಯಾಬಿಲಿಟೇಷನ್ ಅಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್. ವೆರಿ ಇಂಪಾರ್ಟೆಂಟ್. ಅಗೇನ್ ಇಟ್ ಈಸ್ ವಿತ್ ದ ಫಿನಾನ್ಷಿಯಲ್ ಏಡ್ ಆಫ್ ವರ್ಲ್ಡ್ ಬ್ಯಾಂಕ್. ವಿಶ್ವ ಬ್ಯಾಂಕ್ ನ ಒಂದು ಆರ್ಥಿಕ ನೆರವಿನೊಂದಿಗೆ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ವಿತ್ ದ ಫಿನಾನ್ಷಿಯಲ್ ಏಡ್ ಆಫ್ ವರ್ಲ್ಡ್ ಬ್ಯಾಂಕ್. ಅಣೆಕಟ್ಟುಗಳಿರ್ತವೆ, ಡ್ಯಾಮ್ಸ್. ಹೈಯೆಸ್ಟ್ ಡ್ಯಾಮ್ಸ್ ಯಾವ ರಾಜ್ಯದಲ್ಲಿ ಇರೋದು? ಮಹಾರಾಷ್ಟ್ರ. ಸೊ ಈ ಅಣೆಕಟ್ಟುಗಳನ್ನ ಫಸ್ಟ್ ಕರೆಕ್ಟ್ ಆಗಿ ನಿರ್ವಹಣೆ ಮಾಡಬೇಕು. ಓಕೆ, ಸೊ ತುಂಬಾ ಏಜ್ ಓಲ್ಡ್ ಡ್ಯಾಮ್ಸ್ ಇರುತ್ತೆ, ಅಪಾಯಕಾರಿ. ಯಾವಾಗ ಬೇಕಾದ್ರೂ ಕಟ್ಟೆ ಹೊಡೆದೋಗ್ಬಿಡ್ಬೋದು, ಅಣೆಕಟ್ಟು ಹೊಡೆದೋಗ್ಬಿಡ್ಬೋದು. ಸೊ ಸಾವಿರಾರು ಮಂದಿ ಜೀವಕ್ಕೆ ಅದು ಕುತ್ತುಂಟಾಗ್ಬೋದು. ಅದಕ್ಕೋಸ್ಕರ ಅದನ್ನ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಬೇಕು ಒಂದು. ಮತ್ತೆ ಡ್ಯಾಮ್ಗಳು ಕಟ್ಟಬೇಕಾದ್ರೆ ವಿ ಇವ್ಯಾಕ್ಯುಯೇಟ್ ದ ಪೀಪಲ್. ವೆನ್ ವಿ ಕನ್ಸ್ಟ್ರಕ್ಟ್ ದ ಡ್ಯಾಮ್ ವಿ ಇವ್ಯಾಕ್ಯುಯೇಟ್ ದ ಪೀಪಲ್. ಅಣೆಕಟ್ಟು ನಿರ್ಮಾಣ ಮಾಡ್ಬೇಕಾದ್ರೆ ಅಲ್ಲಿರುವಂತಹ ಜನರನ್ನ ಎತ್ತಂಗಡಿ ಮಾಡ್ತೀವಿ, ಗುಳೆ ಎಬ್ಬಿಸ್ತೀವಿ. ಅಂಡ್ ವಿ ವಿಲ್ ರಿಹ್ಯಾಬಿಲಿಟೇಟ್ ದೆಮ್. ಅವ್ರಿಗೆ ಪುನರ್ವಸತಿಯನ್ನು ಒದಗಿಸ್ಕೊಡ್ಬೇಕು. ಆ ಕೆಲಸನ ಸರಿಯಾಗಿ ಮಾಡಿರಲ್ಲ. ಸೊ ಇದ್ರ ಬಗ್ಗೆ ಕಾಳಜಿ ವಹಿಸುತ್ತೆ ಈ ಒಂದು ಯೋಜನೆ. ಓಕೆ, ಡ್ಯಾಮ್ ರಿಹ್ಯಾಬಿಲಿಟೇಷನ್ ಅಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಅಂತ. ಸೊ ಫಸ್ಟ್ 2012 ಇದನ್ನ ಸೆಂಟ್ರಲ್ ವಾಟರ್ ಕಮಿಷನ್ ಅಂತ ಇದು ತಗೊಂಬಂತು. ಸೆಂಟ್ರಲ್ ವಾಟರ್ ಕಮಿಷನ್, ಕೇಂದ್ರೀಯ ಜಲ ಸಮಿತಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದು 4 ರಾಜ್ಯಗಳಲ್ಲಿ: ಮಧ್ಯಪ್ರದೇಶ್, ಒರಿಸ್ಸಾ, ಕೇರಳ ಮತ್ತು ತಮಿಳುನಾಡು. ಈ 4 ಪ್ರದೇಶಗಳಲ್ಲಿ, 4 ರಾಜ್ಯಗಳಲ್ಲಿ, ಕೇರಳ ತಮಿಳುನಾಡು ಯಾವಾಗೂ ಜಗಳ ಆಡ್ತಿರ್ತಾವಲ್ಲ, ಸೊ ಅದಕ್ಕೆ ಫಸ್ಟ್ ಈ 4 ರಾಜ್ಯಗಳಲ್ಲಿ ತಂದ್ರು. ಸೆಕೆಂಡ್ ಮಿಷನ್ ಅಲ್ಲಿ, ಸೊ ಫಸ್ಟ್ ಫೇಸ್ ಅಲ್ಲಿ 4 ಸ್ಟೇಟ್ಸ್ ಅಲ್ಲಿ ತಂದ್ರು. ಮತ್ತೆ ದೇ ಎಕ್ಸ್ಟೆಂಡೆಡ್ ದಿಸ್ ಪ್ರಾಜೆಕ್ಟ್ ಟು 3 more states ಆರ್ ಆರ್ಗನೈಸೇಷನ್. ಇಲ್ಲಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಮ್ ಕರ್ನಾಟಕ ಇಲ್ಲಿ ಬರುತ್ತೆ. ಸೊ ಮತ್ತೆ ಸೆಕೆಂಡ್ ಫೇಸ್ ಅಲ್ಲಿ ಯಾವ್ಯಾವ ರಾಜ್ಯಗಳನ್ನ ಇನ್ಕ್ಲೂಡ್ ಮಾಡಿದ್ರು ಅಂದ್ರೆ ಉತ್ತರಾಂಚಲ್ ಜಲ ವಿದ್ಯುತ್ ನಿಗಮ ಲಿಮಿಟೆಡ್, ಉತ್ತರಾಂಚಲ್ ಜಲ ವಿದ್ಯುತ್ ನಿಗಮ್. ಮತ್ತೆ ಸೆಕೆಂಡ್ ಒನ್ ಯಾವುದು ಅಂತಂದ್ರೆ ಉತ್ತರಾಂಚಲ್ ಆದ್ಮೇಲೆ ದ ಸೆಕೆಂಡ್ ಒನ್ ವಿಲ್ ಬಿ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್. ದಾಮೋದರ್ ವ್ಯಾಲಿ ಕಾರ್ಪೊರೇಷನ್. ಥರ್ಡ್ ಒನ್ ಯಾವ್ದು ಗೊತ್ತಾ? ನಮ್ಮ ಕರ್ನಾಟಕನ ಸೆಕೆಂಡ್ ಫೇಸ್ ಅಲ್ಲಿ ಡ್ರಿಪ್ ಪ್ರಾಜೆಕ್ಟ್ ಅಲ್ಲಿ ತರ್ತಾರೆ. ಅದಕ್ಕೋಸ್ಕರ ಇಂಪಾರ್ಟೆಂಟ್. ಓಕೆ, ಸೊ ಆಲ್ಮೋಸ್ಟ್ 225 ಡ್ಯಾಮ್ಗಳನ್ನ ಸೊ ಇಂಪ್ರೂವೈಸ್ ಮಾಡ್ಬೇಕು ಅಂತ ಇದರಲ್ಲಿ ಸೊ ಸೆಕೆಂಡ್ ಫೇಸ್ ಅಲ್ಲಿ ಒಂದು ಗುರಿಯನ್ನ ನಿಗದಿಪಡಿಸ್ಕೋತಾರೆ. ಓಕೆ, ಪ್ಲೀಸ್ ರಿಮೆಂಬರ್. ಸೊ ಇಷ್ಟು ನಿಮಗೆ ಗೊತ್ತಿರಬೇಕು. ಡ್ರಿಪ್ ಪ್ರೋಗ್ರಾಮ್ ಅಂದ್ರೆ ಏನು? 2012 ಸೆಂಟ್ರಲ್ ವಾಟರ್ ಕಮಿಷನ್ ಇದನ್ನ ಇಂಪ್ಲಿಮೆಂಟ್ ಮಾಡ್ತು. 2 ಫೇಸಸ್ ಅಲ್ಲಿ ತಂದಿದ್ದಾರೆ. ಓಕೆ, 2012 ಫಸ್ಟ್ ಫೇಸ್ ಅಲ್ಲಿ ಮಧ್ಯಪ್ರದೇಶ್, ಒರಿಸ್ಸಾ, ಕೇರಳ, ತಮಿಳುನಾಡು ಈ 4 ರಾಜ್ಯಗಳಲ್ಲಿ. ಸೆಕೆಂಡ್ ಫೇಸ್ ಅಲ್ಲಿ ತಂದಿದ್ದು ನಮ್ಮ ಕರ್ನಾಟಕದಲ್ಲಿ. ಅಂದ್ರೆ ಕ್ವಶನ್ ಯಾವ ರೀತಿ ಕೇಳ್ಬೋದಂದ್ರೆ ಈ ಯೋಜನೆಯಲ್ಲಿ ಕೆಳಗಿನ ಯಾವ ರಾಜ್ಯ ಒಳಗೊಂಡಿಲ್ಲ ಅಂತ ಕೇಳ್ಬೋದು. ಡ್ರಿಪ್ ಪ್ರಾಜೆಕ್ಟ್ ಅಲ್ಲಿ ವರ್ಲ್ಡ್ ಬ್ಯಾಂಕ್ ಇದಕ್ಕೆ ಅಸಿಸ್ಟ್ ಮಾಡ್ತಾ ಇದೆ. ಪ್ಲೀಸ್ ರಿಮೆಂಬರ್ ದಿಸ್. ಓಕೆ, ಒಂದು ಏನಕ್ಕೆ ಇರ್ಬೋದು ಅಂತಂದ್ರೆ ಸೇಫ್ಟಿ, ಡ್ಯಾಮ್ ಸೇಫ್ಟಿ, ಟು ಎನ್ಶೋರ್ ಡ್ಯಾಮ್ ಸೇಫ್ಟಿ and to rehabilitate people who are affected by dam construction. Okay. Next, state water policy. Rajya Jala Niti. National water policy nu ide. Ade tara state water policy. ರಾಜ್ಯ ಜಲ ನೀತಿ. ಸೊ ಈ ರಾಜ್ಯ ಜಲ ನೀತಿ ಇದಕ್ಕೆ ಐ ಲೆವೆಲ್ ವಾಟರ್ ಪಾಲಿಸಿ ಕಮಿಟಿ ಅಂತ ಮಾಡಿದ್ದಾರೆ. ಐ ಲೆವೆಲ್ ವಾಟರ್ ಪಾಲಿಸಿ ಕಮಿಟಿ
ಈ ಕಮಿಟಿಯ ಉಸ್ತುವಾರಿಯನ್ನ ಹೈ ಲೆವೆಲ್ ಅತ್ಯುನ್ನತ ಮಟ್ಟದ ಜಲ ನೀತಿ ಸಮಿತಿ ಅಂತ. ಸೊ ಇದರ ಒಂದು ಉಸ್ತುವಾರಿ ಯಾರು ಹೊಂದಿದ್ದಾರೆ ಅಂತಂದ್ರೆ ಅದು ಪ್ಲೀಸ್ ರಿಮೆಂಬರ್, ಹಿಂಗೆ ಕ್ವಶನ್ ಕೇಳ್ತಾರೆ, ಚೀಫ್ ಸೆಕ್ರೆಟರಿ. ಇದರ ಚೇರ್ಮನ್, ಇದರ ಒಂದು ನೇತೃತ್ವವನ್ನ ಅಥವಾ ಇದರ ಒಂದು ಅಧ್ಯಕ್ಷತೆಯನ್ನ ವಹಿಸಿರೋರು ಯಾರು ಅಂದ್ರೆ ಚೀಫ್ ಸೆಕ್ರೆಟರಿ, ಮುಖ್ಯ ಕಾರ್ಯದರ್ಶಿ, ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ. ಹೈ ಲೆವೆಲ್ ವಾಟರ್ ಪಾಲಿಸಿ ಕಮಿಟಿ, ಉನ್ನತ ಮಟ್ಟದ ಜಲನೀತಿ ಸಮಿತಿ, ಇದರ ಒಂದು ನೇತೃತ್ವ ಯಾರು ವಹಿಸಿರೋದು, ಅಧ್ಯಕ್ಷತೆ ಯಾರು ಅಂದ್ರೆ ಚೀಫ್ ಸೆಕ್ರೆಟರಿ. ಆದ್ರೆ ಪ್ಲೀಸ್ ರಿಮೆಂಬರ್, ಸ್ಟೇಟ್ ವಾಟರ್ ರಿಸೋರ್ಸ್ ಅಥಾರಿಟಿ ಅಂತ ಇದೆ. ಸ್ಟೇಟ್ ವಾಟರ್ ಇಂಟರ್ ಡಿಪಾರ್ಟ್ಮೆಂಟಲ್ ಸ್ಟೇಟ್ ವಾಟರ್ ರಿಸೋರ್ಸ್ ಅಥಾರಿಟಿ, ವಾಟರ್ ರಿಸೋರ್ಸ್ ಅಥಾರಿಟಿ. ಈ ಪ್ರಾಧಿಕಾರ ಕನ್ನಡದಲ್ಲಿ ಅಂತರ್ ಇಲಾಖೆ, ಇಂಟರ್ ಡಿಪಾರ್ಟ್ಮೆಂಟಲ್ ಅಂತ ಇದೆ. ರಾಜ್ಯ ಜಲಸಂಪನ್ಮೂಲ ಪ್ರಾಧಿಕಾರ, ರಾಜ್ಯ ಜಲಸಂಪನ್ಮೂಲ ಪ್ರಾಧಿಕಾರ. ಇದರಲ್ಲಿ ಯಾರು ಗೊತ್ತಾ, ಇದರ ಒಂದು ನೇತೃತ್ವ ಯಾರು ವಹಿಸಿರೋದು ಗೊತ್ತಾ, ಗೆಸ್ ಮಾಡಿ ಯಾರು ಇರ್ಬೋದು, ಚೀಫ್ ಮಿನಿಸ್ಟರ್. ಓಕೆ, ಚೀಫ್ ಮಿನಿಸ್ಟರ್ ಈಸ್ ಅ ಚೇರ್ಮನ್. ಸೊ ವೆರಿ ಇಂಪಾರ್ಟೆಂಟ್, ಚೀಫ್ ಮಿನಿಸ್ಟರ್ ಯಾವ್ಯಾವ್ದಕ್ಕೆ ಚೇರ್ಮನ್ ಆಗಿರ್ತಾರೆ ನೆನಪಿದೆಯಾ? 500 ಕೋಟಿಗಿಂತ ಹೆಚ್ಚು ಒಂದು ಹ್ಯೂಜ್ ಪ್ರಾಜೆಕ್ಟ್ ಅಥವಾ ಒಂದು ಫಂಡ್, 500 ಕೋಟಿಗಿಂತ ಹೆಚ್ಚು ಒಂದು ಯೋಜನಾ ವೆಚ್ಚ ಇರುವಂತಹ ಪ್ರಾಜೆಕ್ಟ್ ನ ಕೈಗೊಳ್ಬೇಕು ಅಂದ್ರೆ ಯಾರ ಅಪ್ರೂವಲ್ ಬೇಕು? ಸಿಎಂ ಅಪ್ರೂವಲ್ ಬೇಕು. ಓಕೆ, ಸಿಎಂದು ಹೈ ಲೆವೆಲ್ ಕಮಿಟಿ ಒಂದಿರುತ್ತೆ, ಅದರ ಒಂದು ಅಪ್ರೂವಲ್ ಬೇಕು. ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ, ಸೊ ಅದು ಯಾರ ಒಂದು ನೇತೃತ್ವದಲ್ಲಿರುತ್ತೆ? ಚೀಫ್ ಮಿನಿಸ್ಟರ್. ಓಕೆ, ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್, ಅದು ಯಾರ ನೇತೃತ್ವದಲ್ಲಿರುತ್ತೆ? ಅದು ಕೂಡ ಚೀಫ್ ಮಿನಿಸ್ಟರ್. ಮತ್ತೆ ಇದೊಂದು ನೆನ್ಪಿಟ್ಕೋಬೇಕು, ಸೊ ಸ್ಟೇಟ್ ವಾಟರ್ ರಿಸೋರ್ಸ್ ಅಥಾರಿಟಿ, ರಾಜ್ಯ ಜಲಸಂಪನ್ಮೂಲ ಪ್ರಾಧಿಕಾರ. ಸೊ ಇದು ಯಾರ ಒಂದು ಸ್ಪರ್ಧೆಯಲ್ಲಿರುತ್ತೆ ಅಂತಂದ್ರೆ ಚೀಫ್ ಮಿನಿಸ್ಟರ್. ರೈಟ್. ಮೈನರ್ ಇರಿಗೇಷನ್. ಸೊ ಇರಿಗೇಷನ್ಗಳು ನೋಡಿ, ಇರಿಗೇಷನ್ ಅಲ್ಲಿ 3 ಟೈಪ್ಸ್ ಇದೆ. ಓಕೆ, ಮೈನರ್ ಇರಿಗೇಷನ್, ಮೀಡಿಯಂ ಇರಿಗೇಷನ್, ಮೇಜರ್ ಇರಿಗೇಷನ್. minor irrigation, major, medium irrigation, ಮತ್ತೆ ಮೇಜರ್ ಇರಿಗೇಷನ್. ಇವೆಲ್ಲ ಮ್ಯಾಚ್ ದ ಫಾಲೋಯಿಂಗ್ ಕೇಳುವಂತಹ ಒಂದು ಟಾಪಿಕ್ಸ್. ಸಣ್ಣ ನೀರಾವರಿ, ಮಧ್ಯಮ ನೀರಾವರಿ ಮತ್ತು ಬೃಹತ್ ನೀರಾವರಿ ಅಂತ. ಎಸ್, ಸೊ ಸಣ್ಣ ನೀರಾವರಿ ಅಂತಂದ್ರೆ 2000 ಹೆಕ್ಟೇರ್ಸ್ ಅಥವಾ ಲೆಸ್ ದ್ಯಾನ್ 2000 ಹೆಕ್ಟೇರ್ಸ್, 2000 ಹೆಕ್ಟೇರ್ಗೆ ನೀರು ಉಣಿಸಿದ್ರೆ ಆ ಒಂದು ಯೋಜನೆಯನ್ನ, ನೀರಾವರಿ ಯೋಜನೆಯನ್ನ, ಇಫ್ ಇಟ್ ಇಸ್ ಲೆಸ್ ದ್ಯಾನ್ 2000 ಹೆಕ್ಟೇರ್ಸ್, ಸೊ 2000 ಅಥವಾ 2000ಕ್ಕಿಂತ ಕಮ್ಮಿ ಹೆಕ್ಟೇರ್ ಒಂದು ಭೂ ಪ್ರದೇಶಕ್ಕೆ ನೀರು ಉಣಿಸಿದ್ರೆ ಅದನ್ನ ನಾವು ಸಣ್ಣ ನೀರಾವರಿ ಅಂತ ಕರಿತೇವೆ. ಇದು 2000 to 10,000 ಹೆಕ್ಟೇರ್ಸ್, 2000 ಹೆಕ್ಟೇರ್ಸ್ ಟು 10,000 ಹೆಕ್ಟೇರ್ಸ್, 10,000 ಹೆಕ್ಟೇರ್ಸ್. ಸೊ ಇದಕ್ಕೆ ಏನಂತ ಕರಿತೀವಿ? ಮೀಡಿಯಂ ಇರಿಗೇಷನ್ ಅಂತ ಕರಿತೀವಿ. ಫೈನಲಿ ಮೇಜರ್ ಇರಿಗೇಷನ್ ಅಂದ್ರೆ ಇಟ್ ಈಸ್ ಮೋರ್ ದ್ಯಾನ್ 10,000 ಹೆಕ್ಟೇರ್ಸ್, more than 10,000 hectares, 10,000 hectares. ಇದನ್ನ ಏನಂತ ಕರಿತೇವೆ? ಮೇಜರ್ ಇರಿಗೇಷನ್ ಅಂತ. ಸೊ 3 ಟೈಪ್ಸ್. ಸಣ್ಣ ನೀರಾವರಿ, ಫಾರ್ಮರ್ಸ್ ನೆನ್ಪಿಟ್ಕೊಂಡಿದ್ದೀರಾ? ಓಕೆ, ಸೊ ಫಾರ್ಮರ್ಸ್ ಅನ್ನ ಏನಂತ ಹೇಳಿದ್ವಿ ನಾವು? ಸೊ ಎಂತ ಫಾರ್ಮರ್ಸ್? ಮಾರ್ಜಿನಲ್ ಫಾರ್ಮರ್, ಓಕೆ, ಸ್ಮಾಲ್ ಫಾರ್ಮರ್, ಮೀಡಿಯಂ ಫಾರ್ಮರ್, ಸೆಮಿ ಮೀಡಿಯಂ, ಓಕೆ, ಮತ್ತೆ ಲಾರ್ಜ್ ಫಾರ್ಮರ್ಸ್ ಅಂತ. 10 ಹೆಕ್ಟೇರ್ಗಿಂತ ಜಾಸ್ತಿ ಇದ್ರೆ ಅವರು ಲಾರ್ಜ್ ಸ್ಕೇಲ್ ಫಾರ್ಮರ್. ಓಕೆ, ಸೊ ಅಥವಾ 1 ಹೆಕ್ಟೇರ್ಗಿಂತ ಕಮ್ಮಿ ಇದ್ರೆ ಅವ್ರನ್ನ ಏನಂತ ಕರಿತೀವಿ? ಸೊ ಸ್ಮಾಲ್ ಫಾರ್ಮರ್ ಅಂತ. ಓಕೆ, ಸ್ಮಾಲ್ ಸ್ಕೇಲ್ ಫಾರ್ಮರ್ಸ್ ಅಂತ. ಸೊ ಅದೇ ತರ ಇರಿಗೇಷನ್ ಕೂಡ ಈ ತರ ವರ್ಗೀಕರಿಸ್ತೀವಿ. ಎಸ್,
ಇದು 40 ಹೆಕ್ಟೇರ್ ಇಂದ 2000 ಹೆಕ್ಟೇರ್. ಮೈನರ್ ಇರಿಗೇಷನ್ ಅಂದ್ರೆ 40 ಹೆಕ್ಟೇರ್ ಇಂದನೂ ಶುರುವಾಗುತ್ತೆ. ರೈಟ್. ಪಶ್ಚಿಮ ವಾಹಿನಿ ಅಂತ ಒಂದು ಸ್ಕೀಮ್ ಇದೆ. ಏನಪ್ಪ ಇದು ಪಶ್ಚಿಮ ವಾಹಿನಿ ಅಂತಂದ್ರೆ, ಪಶ್ಚಿಮ ವಾಹಿನಿ ಸೊ ಇದೇನು ಅಂತಂದ್ರೆ, ವೆಂಟೆಡ್ ಡ್ಯಾಮ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಫಾರ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ವೆಂಟೆಡ್ ಡ್ಯಾಮ್ಸ್ ಸೊ ಅಂದ್ರೆ ಕಿಂಡಿ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡೋದು. ಯಾವ್ದಕ್ಕೆ? ಕನ್ಸ್ಟ್ರಕ್ಟೆಡ್ ಅಂಡರ್ ದಿಸ್ ಪಶ್ಚಿಮ ವಾಹಿನಿ ಇನ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಪಶ್ಚಿಮ ಇಲ್ಲೇ ಇದೆ ನೋಡಿ, ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳಿಗೆ ಸೊ ಇವ್ರು ಏನ್ ಮಾಡ್ತಾರೆ, ಕಿಂಡಿ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡೋದು. ಇದನ್ನ ವೆಂಟೆಡ್ ಡ್ಯಾಮ್ಸ್ ಅಂತ ಕರಿತೇವೆ. ವೆಂಟೆಡ್ ಡ್ಯಾಮ್ಸ್ ಟು ಸ್ಟೋರ್ ವಾಟರ್. ಉದ್ದೇಶ ಏನು ಅಂತಂದ್ರೆ ನೀರನ್ನ ಸಂಗ್ರಹಿಸಿಡ್ಲಿಕ್ಕೆ. ಓಕೆ, ಟು ಕಲೆಕ್ಟ್ ಅಂಡ್ ಸ್ಟೋರ್ ವಾಟರ್. ಅದನ್ನ ಪಶ್ಚಿಮ ವಾಹಿನಿ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್. ಸಚ್ ಎ ಹ್ಯೂಜ್ ಚಾಪ್ಟರ್. ಓಕೆ, ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್. ಆಕ್ಸಿಲರೇಟೆಡ್, ಇದು ಕ್ವಶನ್ ಪ್ರಿಲಿಮ್ಸ್ಗೂ ಬಂದಿತ್ತು. ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್. ಬೆನಿಫಿಟ್ ಪ್ರೋಗ್ರಾಮ್, ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್. ತೀವ್ರಗೊಳಿಸಿದ ನೀರಾವರಿ ಅನುಕೂಲಕರ ಕಾರ್ಯಕ್ರಮ. ಓಕೆ, ಸೊ ತೀವ್ರಗೊಳಿಸಿದ ಆಕ್ಸಿಲರೇಟೆಡ್. ಓಕೆ, ಸೊ ಉಲ್ಬಣಿಸಿದ, ತೀವ್ರಗೊಳಿಸಿದ ಅಥವಾ ಸೊ ಹೆಚ್ಚಿಸಿದ ನೀರಾವರಿ ಪ್ರಯೋಜನಕಾರಿ ಕಾರ್ಯಕ್ರಮ. ಇದನ್ನ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಯಾವಾಗ ಗೊತ್ತಾ? ಇಟ್ಸ್ ಅ ಕ್ವೈಟ್ ಓಲ್ಡ್ ಸ್ಕೀಮ್. 1996-97 ಅಲ್ಲಿ, 96-97. ಸೊ ಅವಾಗ ಉದ್ದೇಶ ಏನಾಗಿತ್ತು ಅಂತಂದ್ರೆ ನೋಡಿ, there are 3 objectives. The first objective, accelerate the completion of ongoing projects. ಆಲ್ರೆಡಿ ಯಾವ ಯೋಜನೆಗಳನ್ನ, ನೀರಾವರಿ ಯೋಜನೆಗಳನ್ನ ಕೈಗೆತ್ಕೊಂಡಿರ್ತಾರಲ್ಲ, ಅದನ್ನೆಲ್ಲ ಕೂಡ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ನ ಕಂಪ್ಲೀಟ್ ಮಾಡೋದು. ಟು ಕಂಪ್ಲೀಟ್ ದ ಆನ್ಗೋಯಿಂಗ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಒಂದು. ಎರಡನೇದು, ಸೊ ಆಗ್ಲೇ ಹೇಳ್ದೆ ನಾನು ಏನಂತ, ಸಣ್ಣ ನೀರಾವರಿ, ಮಧ್ಯಮ ಗಾತ್ರದ ನೀರಾವರಿ ಯೋಜನೆ. ಸೊ ಹೀಗೆ ನೀರಾವರಿ ಯೋಜನೆಗಳಲ್ಲಿ ಹೆಚ್ಚಿನ ಒಂದು ಭೌಗೋಳಿಕ ಪ್ರದೇಶವನ್ನ ಒಳಪಡಿಸೋದು. ಬ್ರಿಂಗಿಂಗ್ ಮೋರ್ ಲ್ಯಾಂಡ್ ಅಂಡರ್ ಇರಿಗೇಷನ್ ಪ್ರಾಜೆಕ್ಟ್ಸ್. ಓಕೆ, ಬ್ರಿಂಗಿಂಗ್ ಮೋರ್ ಲ್ಯಾಂಡ್ ಅಂಡರ್ ಇರಿಗೇಷನ್. ಯಾಕಂದ್ರೆ ಇರಿಗೇಷನ್, ನೀರಾವರಿ ಸೌಲಭ್ಯ ಹೆಚ್ಚಿದಂತೆಲ್ಲ ರೈತರ ಆದಾಯ ಕೂಡ ಹೆಚ್ಚಾಗುತ್ತೆ. ಸೊ ಅದಕ್ಕೋಸ್ಕರ ಬ್ರಿಂಗಿಂಗ್ ಮೋರ್ ಲ್ಯಾಂಡ್ ಅಂಡರ್ ಇರಿಗೇಷನ್. ನೆಕ್ಸ್ಟ್, ಸೊ ಇದಕ್ಕೆ ಮೇನ್ ಆಗಿ ಏನ್ ಬೇಕಪ್ಪ, ರಾಜ್ಯ ಸರ್ಕಾರಗಳಿಗೆ ಇರಿಗೇಷನ್ ಪ್ರಾಜೆಕ್ಟ್ ನ ಕೈಗೊಳ್ಬೇಕು ಅಂತಂದ್ರೆ ದೇ ನೀಡ್ ರಿಸೋರ್ಸ್, ಎಕನಾಮಿಕ್ ರಿಸೋರ್ಸ್. ಸೊ ಫಂಡಿಂಗ್, ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದ ಸ್ಟೇಟ್ಸ್. ಇದು ಸೆಂಟ್ರಲ್ ಗವರ್ಮೆಂಟ್ ಆಕ್ಸಿಲರೇಟೆಡ್. ಓಕೆ, ಸೊ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್. ಈ ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಪ್ರಾಜೆಕ್ಟ್ ಅನ್ನ ಸ್ಟೇಟ್ಸ್ ಅಲ್ಲಿಗೆ ಇಂಪ್ಲಿಮೆಂಟ್ ಮಾಡ್ಬೇಕಲ್ವಾ, ಅದಕ್ಕೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ಬೇಕು. ಈ 3 ಆಬ್ಜೆಕ್ಟಿವ್ಸ್ ಅನ್ನ ಈ ಒಂದು ಯೋಜನೆ ಹೊಂದಿದೆ. ಪ್ಲೀಸ್ ರಿಮೆಂಬರ್ ದಿಸ್. ಓಕೆ, ಸೊ ಆಲ್ಮೋಸ್ಟ್ ಇದಕ್ಕೆ ಅಂತ 1000 ಕೋಟಿಯಷ್ಟು ಇಂಪ್ಲಿಮೆಂಟ್ ಮಾಡಿದೆ. ಯಾವ ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಜಲಶಕ್ತಿ. ಇದೇ ಈ ಒಂದು ಯೋಜನೆ ನೋಡ್ಕೊಳ್ಳೋದು ಯಾರು ಅಂದ್ರೆ ಮಿನಿಸ್ಟ್ರಿ ಆಫ್ ಜಲಶಕ್ತಿ. ಮಿನಿಸ್ಟ್ರಿ ಆಫ್ ಜಲಶಕ್ತಿ ವಿಲ್ ಓವರ್ವ್ಯೂ ದ ಸ್ಕೀಮ್. ಎಸ್, ನೋಡಿ, ಈ ಒಂದು ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ನಮ್ಮ ಕರ್ನಾಟಕದಲ್ಲಿ ಇದನ್ನ ಜಾರಿಗೊಳಿಸಿದ್ದು 2009-10 ಅಲ್ಲಿ. ಓಕೆ, ಫ್ರೆಶ್ ಇರಿಗೇಷನ್ ಫೆಸಿಲಿಟಿ ಅಂತ ತಂದಿದ್ದು. ಎಸ್ಪೆಷಲಿ ಎಲ್ಲಿ ಗೊತ್ತಾ, ಡ್ರಾಟ್ ಪ್ರೋನ್ ಏರಿಯಾ ಪ್ರಾಜೆಕ್ಟ್ ಅಂತ. ಡ್ರಾಟ್ ಪ್ರೋನ್ ಏರಿಯಾ ಪ್ರಾಜೆಕ್ಟ್. ಸೊ ಅಂದ್ರೆ ಬರಪೀಡಿತ ಪ್ರದೇಶಗಳಲ್ಲಿ ತಾನೇ ನೀರಾವರಿ ಬೇಕು, ಅಲ್ಲಿರುವಂತಹ ಒಂದು ಜನರ ಜೀವನ ಮಟ್ಟವನ್ನ ಹೆಚ್ಚಿಸಬೇಕು. ಸೊ ಹಾಗಾಗಿ ಈ ಡ್ರಾಟ್ ಪ್ರೋನ್ ಏರಿಯಾಸ್ ಅಲ್ಲಿ
ಈ ಯೋಜನೆಯನ್ನ ಮೊದಲು ಜಾರಿಗೊಳಿಸಲಾಯಿತು ಅಂತ ಹೇಳಲಾಗತ್ತೆ. ಇವಾಗ ಈ ಯೋಜನೆ ಇಲ್ಲ. ಇಟ್ಸ್ ಬೀನ್ ಸಬ್ಸ್ಯೂಮ್ಡ್ ಇನ್ ಕೃಷಿ ಸಿಂಚಾಯಿ ಯೋಜನಾ. ಕೃಷಿ ಸಿಂಚಾಯಿ ಎರಡು ಕಾನ್ಸೆಪ್ಟ್ ಅಂತ ಹೇಳಿದ್ದೆ, ಪರ್ ಡ್ರಾಪ್ ಮೋರ್ ಕ್ರಾಪ್, ಹರ್ ಖೇತ್ ಕೋ ಪಾನಿ ಅಲ್ವಾ. ಸೊ ಹಾಗೆ ಈ ಒಂದು ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅನ್ನ ಯಾವ್ದ್ರ ಜೊತೆ ಮರ್ಜ್ ಮಾಡಿದ್ದಾರೆ? ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಇದರ ಜೊತೆ ಮರ್ಜ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಅಟಲ್ ಭೂಜಲ್ ಯೋಜನಾ. ಅಟಲ್ ಭೂಜಲ್ ಯೋಜನಾ ಇದೆಲ್ಲ ಕರೆಂಟ್ ಅಫೇರ್ಸ್ ಅಲ್ಲಿ ಓದಿರ್ತಾರ. 2019 ಅಲ್ಲಿ ತಂದಿರೋದು. ಭೂಜಲ್ ಅಂದ್ರೆ ಏನಪ್ಪಾ? ಅಂತರ್ಜಲ. ಅಟಲ್ ಭೂಜಲ್ ಯೋಜನಾ ರೀಸೆಂಟ್ ಪ್ರೋಗ್ರಾಮ್. ಇದು 2019 ಅಲ್ಲಿ ಜಾರಿಗೊಳಿಸಿರೋದು, 2019. ಸೊ ಇದರ ಉದ್ದೇಶ ಏನು ಅಂತಂದ್ರೆ, ಈ ವಾಟರ್ ಸ್ಟಾರ್ವ್ಡ್ ಅಥವಾ ವಾಟರ್ ಕ್ರೈಸಿಸ್ ಬ್ಲಾಕ್ಸ್ ಅನ್ನ ರಿಕಗ್ನೈಸ್ ಮಾಡೋದು. 255 ಬ್ಲಾಕ್ಸ್ ಅಷ್ಟೇನು. ಸೊ ಓವರ್ ಆಲ್ ಇನ್ ಇಂಡಿಯಾ ದೇ ಹ್ಯಾವ್ ರೆಕಗ್ನೈಸ್ಡ್ ಸಮ್ ವಾಟರ್ ಸ್ಟ್ರೆಸ್ಡ್ ಡಿಸ್ಟ್ರಿಕ್ಟ್ಸ್ ಅಥವಾ ಬ್ಲಾಕ್ಸ್. ಸೊ ಅವುಗಳ ಅಲ್ಲಿ ಆ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಸೊ ದೇ ಆರ್ ಅಬೌಟ್ ಟು ಇನ್ಕ್ರೀಸ್ ದ ಅಂಡರ್ಗ್ರೌಂಡ್ ವಾಟರ್ ಟೇಬಲ್, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸುವಂತಹ ಒಂದು ಯೋಜನೆಯನ್ನ ಇದರಡಿ ಕೈಗೊಳ್ಳಲಾಗಿದೆ. ಇಲ್ಲಿ ನೀರಿನ ಒಂದು ಹಾಹಾಕಾರ ಅಥವಾ ಕೊರತೆ ಇಲ್ಲಿ ಹೆಚ್ಚಾಗಿರುತ್ತೋ ವಾಟರ್ ಸ್ಟ್ರೆಸ್ಡ್ ಡಿಸ್ಟ್ರಿಕ್ಟ್ಸ್ ಅಥವಾ ಬ್ಲಾಕ್ಸ್. ವಾಟರ್ ಸ್ಟ್ರೆಸ್ಡ್ blocks are recognized. Especially, more emphasis will be given to those blocks to rejuvenate underground water table. Okay, ಅಲ್ಲಿರುವಂತಹ ಅಂತರ್ಜಲ ಮಟ್ಟವನ್ನ ಪುನಶ್ಚೇತನಗೊಳಿಸ್ಲಿಕ್ಕೆ, ಹೆಚ್ಚಿಸ್ಲಿಕ್ಕೆ ಈ ಒಂದು ಅಟಲ್ ಭೂಜಲ್ ಯೋಜನಾವನ್ನ ಕೈಗೊಂಡಿದ್ದಾರೆ. ರೈಟ್. ವಾಟರ್ ಸೆಕ್ಯೂರಿಟಿ ಎಲ್ಲದಕ್ಕೂ, ಅಗ್ರಿಕಲ್ಚರ್ಗೆ, ಡೊಮೆಸ್ಟಿಕ್, ಇಂಡಸ್ಟ್ರಿಯಲ್ ಎಲ್ಲದಕ್ಕೂ ಕೂಡ ಆಗ್ಲಿ ಅಂತ ಅಂದ್ಬಿಟ್ಟು ಇದಕ್ಕೆ ವರ್ಲ್ಡ್ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಸಪೋರ್ಟ್ ಕೊಡ್ತಾ ಇದೆ, ವಿಶ್ವ ಬ್ಯಾಂಕ್. ರೈಟ್. ಸೊ 5 ವರ್ಷಕ್ಕೆ. ನೆಕ್ಸ್ಟ್ ಲಾಸ್ಟ್ಗೆ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಟ್ರಸ್ಟ್ ಅಂತ, ನ್ಯಾಷನಲ್ ಮಿನರಲ್ ಎಕ್ಸ್ಪ್ಲೋರೇಷನ್ ಟ್ರಸ್ಟ್. ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ, ಡಿಸ್ಟ್ರಿಕ್ಟ್ ಮಿನರಲ್ ಎಕ್ಸ್ಪ್ಲೋರೇಷನ್ ಟ್ರಸ್ಟ್, ಕನ್ನಡದಲ್ಲಿ ರಾಷ್ಟ್ರೀಯ ಖನಿಜ ಅನ್ವೇಷಣಾ ಟ್ರಸ್ಟ್ ಅಂತ ಇದನ್ನ 2015 ಎಸ್ಟಾಬ್ಲಿಷ್ ಮಾಡಿದ್ದಾರೆ. ನ್ಯಾಷನಲ್ ಮಿನರಲ್ ಎಕ್ಸ್ಪ್ಲೋರೇಷನ್ ಟ್ರಸ್ಟ್, ಕನ್ನಡದಲ್ಲಿ ರಾಷ್ಟ್ರೀಯ ಖನಿಜ ಅನ್ವೇಷಣಾ ಟ್ರಸ್ಟ್ ಅಂತ. ಸೊ ಯಾವಾಗ ಎಸ್ಟಾಬ್ಲಿಷ್ ಮಾಡಿರೋದು? 2015 ಅಲ್ಲಿ. 2015. ಓಕೆ. ಸೊ ಒಂದು ಆಕ್ಟ್ ಇದೆ, ಮೈನ್ಸ್ ಅಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ಆಕ್ಟ್ ಅಂತ. ಅದರ ಅಡಿ 2015 ಅಲ್ಲಿ ಟ್ರಸ್ಟ್ ಅನ್ನ ತೆರೆದಿದ್ದಾರೆ. ಓಕೆ, ಇದ್ರ ಕೆಲಸ ಏನಪ್ಪಾ? ಆಬ್ಜೆಕ್ಟಿವ್ ಏನಂದ್ರೆ ಟು ಎಕ್ಸ್ಪಡೈಟ್ ಮಿನರಲ್ ಎಕ್ಸ್ಪ್ಲೋರೇಷನ್ ಇನ್ ಇಂಡಿಯಾ. ಸೊ ಭಾರತದಲ್ಲಿ ಎಲ್ಲೆಲ್ಲಿ ಖನಿಜ ಅನ್ವೇಷಣೆ ಆಗ್ತಿದೆ ಅದರ ಬಗ್ಗೆ ಎಲ್ಲ ಸೊ ಇದು ಒಂದು ಮೇಲ್ವಿಚಾರಣೆ ಹೊಂದಿರುತ್ತೆ. ಎಕ್ಸ್ಪಡೈಟ್ ಮಿನರಲ್ ಎಕ್ಸ್ಪ್ಲೋರೇಷನ್. ಓಕೆ. ಸೊ ಯಾವ ಮಿನಿಸ್ಟ್ರಿ? ಆಬ್ವಿಯಸ್ಲಿ ಮಿನಿಸ್ಟ್ರಿ ಆಫ್ ಮೈನ್ಸ್, ಖನಿಜ ಒಂದು ಸಚಿವಾಲಯ. ಏನಪ್ಪಾ ಅಂತಂದ್ರೆ 2% ರಾಯಲ್ಟಿ ಫ್ರಮ್ ಮೈನಿಂಗ್ ಲೀಸ್ ಆರ್ ಪ್ರಾಸ್ಪೆಕ್ಟಿಂಗ್ ಲೈಸೆನ್ಸ್ ಹೋಲ್ಡರ್. ಸೊ 2% ರಾಯಲ್ಟಿ ಕೊಡ್ಲೇಬೇಕು. ಯಾರು? ಮೈನಿಂಗ್ ಲೀಸ್ ತಗೊಂಡಿರ್ತಾರಲ್ಲ, ಆ ರಾಯಲ್ಟಿ ಯಾರಿಗೆ ಹೋಗುತ್ತೆ? ಗವರ್ಮೆಂಟ್ಗೆ ಹೋಗುತ್ತೆ. ಅಕಾರ್ಡಿಂಗ್ ಟು ದಿಸ್ 2% ರಾಯಲ್ಟಿ ಹ್ಯಾಸ್ ಟು ಬಿ ಗಿವನ್. ಓಕೆ, ಈ ಟ್ರಸ್ಟ್ಗೆ ಹೋಗುತ್ತೆ ಈ ಹಣ ಎಲ್ಲ. 2% ರಾಯಲ್ಟಿ ಈ ಒಂದು ಲೀಸ್ ತಗೊಂಡಿರ್ತಾರಲ್ಲ ಖನಿಜ ಪ್ರದೇಶಗಳನ್ನ, ಆ 2% ರಾಯಲ್ಟಿ ವಿಲ್ ಬಿ ಸೊ ಅಕ್ರೆಡಿಟ್ ಟು ದಿಸ್ ಟ್ರಸ್ಟ್. ಸೊ ಮತ್ತೆ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಟ್ರಸ್ಟ್ ಅಂತ ಇದೆ, DMF. ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಟ್ರಸ್ಟ್, ಜಿಲ್ಲಾ ಖನಿಜ ಒಂದು ಸಂಸ್ಥಾಪನಾ ಟ್ರಸ್ಟ್ ಅಂತ. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ನೋಡಿ, ಇಲ್ಲಿ ಇನ್ನೊಂದು ಹಂಗೆ ಹೇಳ್ಬಿಡ್ತೀನಿ. ಪ್ರಧಾನ ಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ ಅಂತ. ಪ್ರಧಾನ ಮಂತ್ರಿ ಖನಿಜ ಕ್ಷೇತ್ರ
ಕಲ್ಯಾಣ ಯೋಜನಾ, ಖನಿಜ ಕ್ಷೇತ್ರ ಕಲ್ಯಾಣ ಯೋಜನಾ. ಏನ್ ಹೇಳುತ್ತೆ ಈ ಒಂದು ಯೋಜನೆ ಅಂದ್ರೆ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನಾ. ಸೊ ಅಕಾರ್ಡಿಂಗ್ ಟು ದಿಸ್ ಸ್ಕೀಮ್, ಇದೊಂದು ಖನಿಜ ಪ್ರದೇಶ ಅಂತ ಅನ್ಕೊಳ್ಳಿ. ಈ ಖನಿಜ ಪ್ರದೇಶದಲ್ಲಿ ಯಾವ್ದೋ ಒಂದು, ಫಾರ್ ಎಕ್ಸಾಂಪಲ್ ಬಾಕ್ಸೈಟ್ ಅಥವಾ ನಿಮ್ಮ ಐರನ್ ಓರ್, ಕುದುರೆಮುಖ ಅನ್ಕೊಳ್ಳಿ. ಕುದುರೆಮುಖದಲ್ಲಿ ಜನ ಅಲ್ಲಿ ವಾಸ ಆಗಿದ್ದಾರೆ. ಕುದುರೆಮುಖದಲ್ಲಿ ಏನ್ ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ಇಲ್ಲಿ ಐರನ್ ಓರ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ, ಸಾಗಾಣಿಕೆ ಮಾಡ್ತಿದ್ದಾರೆ. ನಿಮ್ಗೆ ಮೈನಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಡೈನಮೈಟ್ಗಳನ್ನ ಸಿಡಿಸ್ಬೇಕು, ಸೌಂಡ್ ಪೊಲ್ಯೂಷನ್ ಆಗುತ್ತೆ, ವೆಹಿಕಲ್ಸ್ ಹೋಗ್ತಾ ಇರುತ್ತೆ, ಏರ್ ಪೊಲ್ಯೂಷನ್ ಆಗುತ್ತೆ. ಮೈನಿಂಗ್ ಮಾಡೋದ್ರ ಮೂಲಕ ಧೂಳು, ಕಿಟ್ಟ, ಹೊಗೆ ಇದೆಲ್ಲ ಬರ್ತಾ ಇರುತ್ತೆ. ಸೊ ಎಲ್ಲಾ ರೀತಿಯ ವಾಟರ್ ಕಂಟಾಮಿನೇಷನ್ ಆಗುತ್ತೆ. ಸೊ ಎಲ್ಲಾ ರೀತಿ ಪೊಲ್ಯೂಷನ್ಗೂ ಕೂಡ ಅವರು ಒಳಗಾಗ್ತಾರೆ. ಓಕೆ, ಅಲ್ಲಿರುವಂತಹ ಜನರ ಆರೋಗ್ಯ ಕ್ಷೀಣಿಸುತ್ತೆ. ಇಟ್ ವಿಲ್ ಡಿಟಿಯೋರೇಟ್ ದ ಹೆಲ್ತ್ ಆಫ್ ಪೀಪಲ್ ಹೂ ಆರ್ ರಿಸೈಡಿಂಗ್ ಇನ್ ದಟ್ ಪರ್ಟಿಕ್ಯುಲರ್ ಏರಿಯಾ. ಅದಕ್ಕೋಸ್ಕರ ಅಲ್ಲಿನ ಜನರ ಒಂದು ಆರೋಗ್ಯಕ್ಕಾಗಿ, ಅವರ ಒಂದು ಕಲ್ಯಾಣಕ್ಕಾಗಿ, ಅವರ ಒಂದು ಹಿತಾಸಕ್ತಿಗಾಗಿ ಈ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ ಅಂತ ತಂದಿದ್ದಾರೆ. ಏನ್ ಮಾಡ್ತಾರೆ ಈ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆಯಲ್ಲಿ? ವಾಟ್ ದಿ ಡೂ ಈಸ್, ದುಡ್ಡು ತಗೊಂಡು ಅಲ್ಲಿರುವಂತಹ ಜನರ ಒಂದು ಅಭಿವೃದ್ಧಿಗಾಗಿ ದುಡ್ಡನ್ನು ಖರ್ಚು ಮಾಡ್ತಾರೆ. ಒಳ್ಳೆ ರಸ್ತೆಗಳು ಹಾಕೊಡೋದು, ಕುಡಿಯೋ ನೀರು, ಆಸ್ಪತ್ರೆ, ಎಜುಕೇಶನ್, ಸೊ ಇದೆಲ್ಲದಕ್ಕೂ ಕೂಡ ಸೊ ಇನ್ವೆಸ್ಟ್ ಮಾಡ್ತಾರೆ. ಹಾಗಾದ್ರೆ ದುಡ್ಡು ಎಲ್ಲಿಂದ ಬರುತ್ತೆ ಅಂದ್ರೆ ಇಲ್ಲಿಂದ ಬರುತ್ತೆ. DMFT ಇಂದ ದುಡ್ಡು ತೆಗಿತಾರೆ. ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಟ್ರಸ್ಟ್ ಅಂತ ಇದನ್ನ ಸೊ 2015 ಅಲ್ಲಿ ಈ ಟ್ರಸ್ಟ್ ಅನ್ನು ಓಪನ್ ಮಾಡಲಾಯಿತು. ಓಕೆ, ಸೊ ಇದರಲ್ಲಿ ಈ ಹಣವನ್ನ ಯಾವ್ದ್ರಲ್ಲಿ, ಮೈನಿಂಗ್ ಮತ್ತೆ ಮಿನರಲ್ ರಿಲೇಟೆಡ್ ಆಕ್ಟಿವಿಟೀಸ್ ಇಂದ, ಮೈನಿಂಗ್ ಅಂಡ್ ಮಿನರಲ್ ರಿಲೇಟೆಡ್ ಆಕ್ಟಿವಿಟೀಸ್ ಇಂದ ಬರುವಂತಹ ಒಂದು ಹಣವನ್ನ ಈ ಒಂದು ಟ್ರಸ್ಟ್ ಅಲ್ಲಿ ಮಿನರಲ್ ರಿಲೇಟೆಡ್ ಆಕ್ಟಿವಿಟೀಸ್. ಕಾಫಿ ಇನ್ನ ಬೇಕಾಗ್ತಿತ್ತು, ಇವಾಗ್ಲೇ ಕೊಟ್ಬಿಟ್ಟಿದ್ದೀರಾ. 4:30 ಆಗಿದೆಯಾ? 3:30 ಅಲ್ವಾ? 3:30, 4:30, 5. ಸೊ ಈ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆಗೆ ಎಲ್ಲಿಂದ ಆದಾಯ ಬರುತ್ತೆ ಅಂದ್ರೆ ಈ ಟ್ರಸ್ಟ್ ಇಂದ ಬರುತ್ತೆ. ಈ ಟ್ರಸ್ಟ್ ಗೆ ಯಾರು ಈ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂದ್ರೆ, ಸೊ ಮೈನಿಂಗ್ ಮತ್ತೆ ಮಿನರಲ್ ಆಕ್ಟಿವಿಟೀಸ್ ಅಲ್ಲಿ ತೊಡಸ್ಕೊಂಡ್ರವರು, ಓಕೆ, ರಾಯಲ್ಟಿ ಮೂಲಕ ಪೇ ಮಾಡೋದು, ಇದೆಲ್ಲ ಕೂಡ ಟ್ರಸ್ಟಿಗೆ ಹೋಗುತ್ತೆ. ಈ ಟ್ರಸ್ಟ್ ಇಂದ ಹಣವನ್ನ ಸದ್ವಿನಿಯೋಗ ಮಾಡಿಕೊಂಡು ಅಲ್ಲಿನ ಜನರ ಕಲ್ಯಾಣಕ್ಕಾಗಿ, ಹಿತಾಸಕ್ತಿಗಾಗಿ ಬಳಕೆ ಮಾಡ್ತಾರೆ. ಓಕೆ, 1 state 1 GPS ಅಂತ ಇದು ಕೂಡ ಕ್ವಶನ್ ಕೇಳ್ತಾರೆ. 1 state 1 GPS, 1 state 1 GPS. ಏನಪ್ಪ ಇದು 1 state 1 GPS ಅಂತಂದ್ರೆ, GPS ಮೂಲಕ they track all the vehicles which are transporting with the mineral load. ಅಂದ್ರೆ ಮಿನರಲ್ಸ್ ಅನ್ನ, ಖನಿಜಗಳನ್ನ ಹೊತ್ತ ಇದ್ದಂತಹ ಎಲ್ಲ ಒಂದು ಟ್ರಕ್ಗಳನ್ನ, ವೆಹಿಕಲ್ಸ್ ಅನ್ನ ಸೊ ಟ್ರ್ಯಾಕ್ ಮಾಡ್ಲಿಕ್ಕೆ ಈ ಒಂದು 1 state 1 GPS ಅಂತ. ಟು ಟ್ರ್ಯಾಕ್ ಆಲ್ ಮಿನರಲ್ ಟ್ರಾನ್ಸ್ಪೋರ್ಟ್ ವೆಹಿಕಲ್, ಟು ಟ್ರ್ಯಾಕ್ ಆಲ್ ಮಿನರಲ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್, ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್. Yes, that is called 1 state 1 GPS. ಸೊ ಎಲ್ಲ ಸೆಂಟರ್ ಇಂದ ಎಲ್ಲ ಒಂದು ವೆಹಿಕಲ್ಸ್ ಅನ್ನ ಮಾನಿಟರ್ ಮಾಡ್ತಾರೆ. ಓಕೆ, ಸೆಂಟ್ರಲೈಸ್ಡ್ ಮಾನಿಟರಿಂಗ್ ಅಂತ ಕರಿತೀವಿ. ಇಟ್ ಈಸ್ ಅ ಸೆಂಟ್ರಲೈಸ್ಡ್ ಮಾನಿಟರಿಂಗ್, ತುಂಬಾ ಇಂಪಾರ್ಟೆಂಟ್. ಸೊ 1 state 1 GPS ನಮ್ಗೆ ಏನ್ ಸುಳಿವೆ ಸಿಗೋದಿಲ್ಲ. ಯಾವ್ದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಮಿನರಲ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್. ಓಕೆ, ಮಾನಿಟರಿಂಗ್ ದ ಅಥವಾ ಸೆಂಟ್ರಲೈಸ್ಡ್ ಮಾನಿಟರಿಂಗ್ ಆಫ್ ಮಿನರಲ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್, ಖನಿಜಗಳನ್ನ ಸಾಗಿಸಬಲ್ಲಂತಹ ವಾಹನಗಳನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ, ಮಾನಿಟರ್ ಮಾಡ್ಲಿಕ್ಕೆ ಸೊ ಈ ಒಂದು ರಾಜ್ಯ ಒಂದು GPS ಅನ್ನುವಂತಹ ವ್ಯವಸ್ಥೆಯನ್ನ ಜಾರಿಗೊಳಿಸಲಾಗಿದೆ. ರೈಟ್, ಎಂಪ್ರಿ ಅಂತ ಒಂದು ಕೇಳಿರ್ತೀರ. ಎಂಪ್ರಿ ಅನ್ನುವಂಥ ಒಂದು ಇನ್ಸ್ಟಿಟ್ಯೂಷನ್, ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ ರಿಸರ್ಚ್, ಎಂಪ್ರಿ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ, ಎಂಪ್ರಿ. ಸೊ ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ ಅಂಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದನ್ನ 2002ರಲ್ಲಿ
ಎಸ್ಟಾಬ್ಲಿಷ್ ಮಾಡಿರೋದು. ಇದ್ರ ಹೆಡ್ ಕ್ವಾರ್ಟರ್ಸ್ ಬಂದು ಬ್ಯಾಂಗ್ಳೂರಲ್ಲಿ ಇದೆ. ಬೆಂಗಳೂರಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ. ಎಂಪ್ರಿ ಎನ್ವಿರಾನ್ಮೆಂಟ್ ಪಾಲಿಸಿ ಅಂಡ್ ರಿಸರ್ಚ್, ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ಇದು ಎಲ್ಲಿದೆ ಅಂತಂದ್ರೆ ಬೆಂಗಳೂರಲ್ಲಿದೆ. ನೀರಿ ಅಂತ ಇದೆ, ನ್ಯಾಷನಲ್ ಎನ್ವಿರಾನ್ಮೆಂಟ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅದೆಲ್ಲಿದೆ? ನಾಗ್ಪುರಲ್ಲಿದೆ. ಇದು ಎಂಪ್ರಿಯಲ್ಲಿದೆ, ಬೆಂಗಳೂರಲ್ಲಿದೆ, ನೆನ್ಪಿಟ್ಕೋಬೇಕು. ಸೊ ಇದನ್ನ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ 1960 ಕೆಳಗಡೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ 1960 ಇದರ ಅಡಿ ಈ ಒಂದು ಎಂಪ್ರಿ ಇನ್ಸ್ಟಿಟ್ಯೂಟ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ರೈಟ್. ಸೊ ನೋಡಿ, ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ಅಂತ ಇದು ಎಂಪ್ರಿ ಮುಗೀತು. 2002 ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ. ಸೊ ರಿಜಿಸ್ಟರ್ಡ್ ಅಂಡರ್ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್. ಓಕೆ. ಮತ್ತೆ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್. ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್. ರಾಜ್ಯ ನೈಸರ್ಗಿಕ ವಿಪತ್ತುಗಳ ಮೇಲ್ವಿಚಾರಣಾ ಕೇಂದ್ರ. ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್, ರಾಜ್ಯ ನೈಸರ್ಗಿಕ ವಿಪತ್ತುಗಳ ನಿರ್ವಹಣಾ ಕೇಂದ್ರ ಅಥವಾ ಮೇಲ್ವಿಚಾರಣಾ ಕೇಂದ್ರ. ಏನ್ ಗೊತ್ತಾ, ಇಡೀ ಒಂದು ಇಂಡಿಯಾದಲ್ಲೇ ಯಾವ್ದಾದ್ರು ರಾಜ್ಯ ಒಂದು ಡ್ರಾಟ್ ಮಾನಿಟರಿಂಗ್ ಸೆಂಟರ್ ಅಂತ ತೆಗೆದಿದೆ ಅಂದ್ರೆ ಅದು ನಮ್ ಕರ್ನಾಟಕ. ಅಂದ್ರೆ to encounter disasters, okay, to get prepared for upcoming disasters, if any center is established by any state means that is Karnataka. So ಬರ ನಿರ್ವಹಣಾ ಅಥವಾ ನಿಗಾ ಒಂದು ಕೇಂದ್ರ ಅಂತ ಈ ದೇಶದಲ್ಲಿ ಮೊದಲ ಬಾರಿಗೆ ನಾವೇ ಎಸ್ಟಾಬ್ಲಿಷ್ ಮಾಡಿದ್ದು. Okay, Karnataka is the first state in country to establish drought monitoring cell. Drought monitoring cell. Drought monitoring cell. Yes, ಈ ಡ್ರಾಟ್ ಮಾನಿಟರಿಂಗ್ ಸೆಲ್ ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದೆ ಯಾವಾಗ ಗೊತ್ತಾ? 1988 ಅಲ್ಲಿ, 1958ರಲ್ಲಿ ಇದಕ್ಕೆ ನಾಮಕರಣ ಮಾಡ್ತಾರೆ. ಏನಂತ? ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಲ್ ಅಂತ ಅಂದ್ಬಿಟ್ಟು. ಸೊ ದೇ ಹ್ಯಾವ್ ರೀನೇಮ್ಡ್ ಇಟ್. ಓಕೆ. ಸೊ ಅದಕ್ಕೆ ಬೇರೆ ಒಂದು ಅಂದ್ರೆ ಈ ಹೆಸರನ್ನ ಕೊಡ್ತಾರೆ. ಯಾವಾಗ ಅಂದ್ರೆ 2007 ಅಲ್ಲಿ. ಇನ್ 2007 ಇದು ಯಾರು ಚೇರ್ಮನ್? ಇದರ ಒಂದು ಅಧ್ಯಕ್ಷತೆ ಯಾರು ವಹಿಸಿರ್ತಾರೆ? ಆಗ್ಲೇ ಹೇಳಿದ್ದೇನೆ, ಚೀಫ್ ಮಿನಿಸ್ಟರ್. ಓಕೆ. ನ್ಯಾಷನಲ್ ಇದರಲ್ಲಿ ಅದಕ್ಕೆ ಯಾರಾಗಿರ್ತಾರೆ? ಸೊ ಈ ಒಂದು ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಸೊ ಅದಕ್ಕೆ ಯಾರಾಗಿರ್ತಾರೆ? ಚೇರ್ಪರ್ಸನ್ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಎಸ್, ಇದೇನ್ ಕೆಲಸ ಮಾಡುತ್ತೆ? ಸೊ ವಾಟ್ ಇಸ್ ದ ರೋಲ್ ಆಫ್ ದಿಸ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್? ಗೆಸ್ ಮಾಡಿ ಏನಿರುತ್ತೆ? ಓಕೆ. ಸೊ ಆಲ್ಮೋಸ್ಟ್ ಎಲ್ಲ ಒಂದು ಡಿಸಾಸ್ಟರ್ ಫೋರ್ಕಾಸ್ಟ್ ಮಾಡೋದಂತಂದ್ರೆ ಮುನ್ಸೂಚನೆ ತಿಳ್ಕೊಂಡು ಮಾಹಿತಿ ಕೊಡೋದು, ಭವಿಷ್ಯದ ಒಂದು ವಿಪತ್ತುಗಳ ಬಗ್ಗೆ ಮಾಹಿತಿನ ಕೊಡೋದು. ಸೊ ದಟ್ ವಿ ಕ್ಯಾನ್ ಗೆಟ್ ಪ್ರಿಪೇರ್ ಫಾರ್ ದಟ್ ಅಪ್ಕಮಿಂಗ್ ಡಿಸಾಸ್ಟರ್ಸ್. ಓಕೆ. ಸೊ ಮತ್ತೆ ರೆಸ್ಕ್ಯೂ ಮಾಡ್ಲಿಕ್ಕೆ ಇರುವಂತಹ ಒಂದು ಮೆಕ್ಯಾನಿಸಮ್ ಇದಾಗಿದೆ. ರೈಟ್. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇದರ ಒಂದು ನೆಟ್ವರ್ಕ್ ಎಷ್ಟರ ಮಟ್ಟಿಗೆ ಗ್ರಾಸ್ ರೂಟ್ ಲೆವೆಲ್ಗೆ ಪೆನಿಟ್ರೇಟ್ ಆಗಿದೆ ಅಂದ್ರೆ ಟೆಲಿಮೆಟ್ರಿಕ್ ರೈನ್ ಗಾಜ್ ಅಂತ. ಟೆಲಿಮೆಟ್ರಿಕ್ ರೈನ್ ಗಾಜ್ ಸೊ ಇದೇನಪ್ಪ ಅಂದ್ರೆ ಟೆಲಿಮೆಟ್ರಿಕ್ ರೈನ್ ಗಾಜು ಏನ್ ಮಾಡುತ್ತೆ ಅಂದ್ರೆ ಎವ್ರಿ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಇದನ್ನ ತೆಗ್ದಿದ್ದಾರಂತೆ. ರೈನ್ ಗಾಜ್ ಗೊತ್ತಲ್ಲ ನಿಮ್ಗೆ? ಇಟ್ ವಿಲ್ ಮೆಷರ್ ದ ಇಂಟೆನ್ಸಿಟಿ ಆಫ್ ರೈನ್. ಸೊ ರೈನ್ ನ ಮೆಷರ್ ಅಂದ್ರೆ ಮಳೆ ಪ್ರಮಾಣ ಎಷ್ಟಾಗಿದೆ ಅನ್ನೋದನ್ನ ಮೆಷರ್ ಮಾಡ್ಲಿಕ್ಕೆ ರೈನ್ ಗಾಜುಗಳನ್ನ ಸೊ ಅಳವಡಿಸಿರ್ತಾರೆ. ಎವ್ರಿ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಕವರಿಂಗ್ 25 ಸ್ಕ್ವೇರ್ ಕಿಲೋಮೀಟರ್. ಎವ್ರಿ 25 ಸ್ಕ್ವೇರ್ ಕಿಲೋಮೀಟರ್ ಕವರ್ ಆಗೋ ತರ ಟೆಲಿಮೆಟ್ರಿಕ್ ರೈನ್ ಗಾಜುಗಳನ್ನ ಅಳವಡಿಸಿದೆ ಅಂತ. ಇದ್ಯಾವುದು?
ನಮ್ಮ ಒಂದು ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ಮಾನಿಟರ್ ಮಾಡ್ಬೇಕಲ್ಲ. ಫಾರ್ ಎಕ್ಸಾಂಪಲ್ ಮಳೆ ಎಷ್ಟು ಪ್ರಮಾಣ ಆಗಿದೆ, ಎಷ್ಟು ಸೆಂಟಿಮೀಟರ್ ಆಗಿದೆ ಅಂತ ಹೇಳ್ಬೇಕಲ್ಲ. ಅದಕ್ಕೆ ರೈನ್ ಗಾಜುಗಳನ್ನ ಎವ್ರಿ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲೂ ಕೂಡ ಅಳವಡಿಸಿದ್ದಾರೆ. ಪ್ರತಿ ಒಂದು 25 ಸ್ಕ್ವೇರ್ ಕಿಲೋಮೀಟರ್ಗೂ ಒಂದೊಂದು ರೈನ್ ಗಾಜು. ಜೊತೆಗೆ ಟೆಲಿಮೆಟ್ರಿಕ್ ವೆದರ್ ಸ್ಟೇಷನ್ಸ್ ಅನ್ನ ಹೋಬ್ಳಿ ಲೆವೆಲ್ಗೆ, ಟೆಲಿಮೆಟ್ರಿಕ್ ವೆದರ್ ಸ್ಟೇಷನ್ ರೈನ್ ಗಾಜು ಒಂದಾದ್ರೆ, ಇನ್ನೊಂದು ಟೆಲಿಮೆಟ್ರಿಕ್ ವೆದರ್ ಸ್ಟೇಷನ್ಸ್. ಸೊ ಇದನ್ನ ಪ್ರತಿಯೊಂದು ಹೋಬಳಿ ಲೆವೆಲ್ಗೂ ಕೂಡ ಅಳವಡಿಸಿದಾರಂತೆ. ಎವ್ರಿ ಹೋಬಳಿ ಲೆವೆಲ್, ಹೋಬಳಿ ಮಟ್ಟಕ್ಕೆ ಇದನ್ನ ಅಳವಡಿಸಿದ್ದಾರೆ. ಸೊ ದಟ್ ಈಸ್ ಈ ಒಂದು ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಲ್ ಮಾಡುವಂತಹ ಒಂದು ಡೇಟಾ ಕಲೆಕ್ಷನ್ ಆಗಿರ್ಬೋದು. ಯಾವ್ಯಾವ್ದ್ರ ಬಗ್ಗೆ ಅಷ್ಟೇ ಅಲ್ಲ, ಬರೀ ರೈನ್ ಗಾಜು ವೆದರ್ ಸ್ಟೇಷನ್ ಅದನ್ನ ಪ್ರತಿ ಒಂದು ಹೋಬಳಿ ಲೆವೆಲ್ಗೆ ಎಸ್ಟಾಬ್ಲಿಷ್ ಮಾಡೋದು, ಅಥವಾ ರೈನ್ ಗಾಜನ್ನ ಪ್ರತಿ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಎವ್ರಿ 25 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡೋದಷ್ಟೇ ಅಲ್ಲ, ಈವನ್ ಇಟ್ ವಿಲ್ ಮೆಷರ್ ದ ಟೆಂಪರೇಚರ್, ಹ್ಯೂಮಿಡಿಟಿ, ವಿಂಡ್ ಸ್ಪೀಡ್, ರೈನ್ಫಾಲ್ ಎಕ್ಸೆಟ್ರಾ. ಓಕೆ, ಎಷ್ಟು ಟೆಂಪರೇಚರ್ ಎಷ್ಟಿದೆ, ಪ್ರೆಷರ್ ಎಷ್ಟಿದೆ, ಹ್ಯೂಮಿಡಿಟಿ ಆರ್ದ್ರತೆ ಎಷ್ಟಿದೆ, ಉಷ್ಣತೆ ಇದೆ ಎಷ್ಟಿದೆ, ಸೊ ಇದೆಲ್ಲ ವಿಂಡ್ ಸ್ಪೀಡ್, ಓಕೆ, ಗಾಳಿಯ ವೇಗ ಎಷ್ಟಿದೆ, ಎಲ್ಲದನ್ನು ಕೂಡ ಮೆಷರ್ ಮಾಡುತ್ತೆ. ಮತ್ತೆ ಇನ್ನೊಂದು 2 ಪಾಯಿಂಟ್ಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾವ್ದಂದ್ರೆ ವರುಣ ಮಿತ್ರ ಮತ್ತೆ ಸಿಡಿಲು. ಇದು ಎರಡಾದ್ರೆ ಈ ಚಾಪ್ಟರ್ ಮುಗಿಯುತ್ತೆ. ವರುಣ ಮಿತ್ರ ಮತ್ತೆ ಸಿಡಿಲು. ವರುಣ ಮಿತ್ರ ಮತ್ತು ಸಿಡಿಲು. ನೋಡಿ, ವರುಣ ಮಿತ್ರ ನಿಮ್ಗೆ ಹೆಸರೇ ಗೊತ್ತಾಗ್ಬಿಡುತ್ತೆ. ವರುಣ ಸಮಥಿಂಗ್ ರಿಲೇಟೆಡ್ ಟು ರೈನ್. ಓಕೆ, ಈ ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತಲ್ಲ, ಓಕೆ, ಸೊ ಆ ಬೇಸಿಗೆ ಕಾಲದ ಮಳೆ ಸೊ ಸಾಮಾನ್ಯವಾಗಿ ಕನ್ವೆಕ್ಷನಲ್ ರೈನ್ಫಾಲ್ ಅಂತ ಹೇಳ್ತೇವೆ. ಕನ್ವೆಕ್ಷನಲ್, ತುಂಬಾ ಭೂಮಿ ಹೀಟ್ ಆಗಿ ಸೊ ಅವಾಗ ಬರುತ್ತಲ್ಲ ಮಳೆ, ಅಲ್ಲಿ ತುಂಬಾ ಗುಡುಗು ಸಿಡ್ಲು ಇರುತ್ತೆ, ಲೈಟ್ನಿಂಗ್ ಮತ್ತೆ ಥಂಡರಿಂಗ್. ಅದನ್ನ ಮಾನಿಟರ್ ಮಾಡ್ಲಿಕ್ಕೆ ಈ ಒಂದು ವರುಣ ಮಿತ್ರ ಅಂತ ಒಂದು ಓಕೆ provides information about lightning and thunderstorm and support through dedicated helpline. So information ಯಾವ್ದ್ರ ಬಗ್ಗೆ, ಗುಡುಗು ಸಿಡಿಲ್ ಬಗ್ಗೆ ಮಾಹಿತಿ. ನೋಡ್ರಪ್ಪ, ಇವಾಗ ಮಳೆ ಬರುತ್ತೆ, ಸೊ ಇಂಥ ಕಡೆ ಭೀಕರವಾಗಿ ಇವಾಗ ಗುಡುಗು ಸಿಡ್ಲು ಇರುತ್ತೆ, ಸೊ ಎಲ್ಲರೂ ಕೂಡ ಎಚ್ಚೆತ್ಕೊಳ್ಳಿ ಅಂತ. which provides information about lightning and thunderstorm. ರೈಟ್. ಮತ್ತೆ ಸಿಡಿಲು. ಇದೇನಪ್ಪ ಸಿಡಿಲು ಅಂತಂದ್ರೆ, ಇದೊಂದು ಮೊಬೈಲ್ ಅಪ್ಲಿಕೇಶನ್. ಸೊ ಲೊಕೇಶನ್ ಸ್ಪೆಸಿಫಿಕ್ ಇನ್ಫಾರ್ಮೇಶನ್, ಎಲ್ಲಿ ಅಂದ್ರೆ ಕರೆಕ್ಟ್ ಆಗಿ ಇಂಥ ಕಡೆ ಸಿಡ್ಲು ಹೊಡೆದಿದೆ. ಓಕೆ, ಸೊ ಲೊಕೇಶನ್ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಆನ್ ಲೈಟ್ನಿಂಗ್ ಸ್ಟ್ರೈಕ್. ನಮ್ ಕರ್ನಾಟಕದಲ್ಲಿ ಇದನ್ನ ಸೊ ರಿಯಲ್ ಟೈಮ್ ಅಪ್ಡೇಟ್ ಕೊಡ್ಲಿಕ್ಕೆ, ವಿಚ್ ಗಿವ್ಸ್ ರಿಯಲ್ ಟೈಮ್ ಅಪ್ಡೇಟ್ ಅಬೌಟ್ ಲೈಟ್ನಿಂಗ್ ಅಂಡ್ ಥಂಡರ್ಸ್ಟಾರ್ಮ್. ಓಕೆ, ಸೊ ವರುಣ ಮಿತ್ರ ಏನ್ ಮಾಡುತ್ತೆ, ಸೊ ಇನ್ಫಾರ್ಮೇಶನ್ ಅಬೌಟ್ ಲೈಟ್ನಿಂಗ್, ಹೆಲ್ಪ್ ಲೈನ್ ಕೂಡ. ಏನಾದ್ರು ಈ ತರ ಸಿಡ್ಲು ಹೊಡೆದು ಮರಗಿರ ಬಿದ್ದೋಗಿ ಅಥವಾ ಇಲ್ಲ ಕನೆಕ್ಷನ್ಸ್, ಪವರ್ ಕನೆಕ್ಷನ್ಸ್ ಎಲ್ಲ ಕಟ್ ಆಫ್ ಆಗಿದ್ರೆ ಅಂತ ಟೈಮಲ್ಲೆಲ್ಲ ಹೆಲ್ಪ್ ಲೈನ್ ಇದು ಯಾವ್ದು, ವರುಣ ಮಿತ್ರ. ಎರಡನೇದು ಯಾವ್ದು ಅಂತಂದ್ರೆ ಸಿಡಿಲು. ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಲೊಕೇಶನ್ ಸ್ಪೆಸಿಫಿಕ್ ಇನ್ಫಾರ್ಮೇಶನ್, ಇಂಥ ಕಡೆ ಸಿಡ್ಲಾಗಿದೆ, ಸೊ ಇಂಥ ಕಡೆ ಗುಡುಗು, ಇಂಥ ಕಡೆ ಸಿಡ್ಲು, ಇಷ್ಟು ಹಾನಿ ಆಗಿದೆ, ಇದೆಲ್ಲದ್ರ ಬಗ್ಗೆ ಸೊ ನಮಗೆ ರಿಯಲ್ ಟೈಮ್ ಅಪ್ಡೇಟ್ಸ್ ಕೊಡುತ್ತೆ. ಅದ್ರ ಜೊತೆಗೆ ಪ್ರಿಕಾಷನರಿ ತಗೊಳ್ಳಿಕ್ಕೆ, ಮುಂದೆ ಈ ತರ ಸಿಡ್ಲು ಬರುತ್ತೆ, ಗುಡುಗು ಬರುತ್ತೆ, ಹುಷಾರಾಗಿರಿ ಅಂತ ಕೂಡ ಹೇಳ್ತಾರೆ. ಓಕೆ, ಇಟ್ಸ್ ಆಲ್ ಅಬೌಟ್ ಯುವರ್ ಎನ್ವಿರಾನ್ಮೆಂಟ್ ಚಾಪ್ಟರ್. Then we'll move to the next chapter, economic infrastructure. Okay. Economic infrastructure, ಆರ್ಥಿಕ ಮೂಲಸೌಕರ್ಯ. ಆರ್ಥಿಕ ಮೂಲಸೌಕರ್ಯ, ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್. ರೈಟ್. ಸೊ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್, ಸೊ ಇದರಲ್ಲಿ ಎಸ್ಪೆಷಲಿ ನಾವು ವಿಲ್ ಕಮ್ ಟು ಪವರ್ ಸೆಕ್ಟರ್. ನಾವು ವಿಲ್ ಡಿಸ್ಕಸ್ ಪವರ್ ಸೆಕ್ಟರ್, ವಿದ್ಯುತ್ ವಲಯ.
ಪವರ್ ಸೆಕ್ಟರ್ ಅಲ್ಲಿ ಸೊ ವಿಲ್ ಅಬ್ಸರ್ವ್ 3 kinds of activities. ಓಕೆ, 3 ಬಗೆಯ ಚಟುವಟಿಕೆಗಳನ್ನು ನೋಡ್ತೀವಿ. ಒಂದು ಪವರ್ ಜನರೇಷನ್, ವಿದ್ಯುತ್ ಉತ್ಪಾದನೆ. ಎರಡನೇದು ಪವರ್ ಟ್ರಾನ್ಸ್ಮಿಷನ್ ಸರಬರಾಜು, ಪವರ್ ಟ್ರಾನ್ಸ್ಮಿಷನ್. ಮತ್ತೆ ಮೂರನೇದು ಪವರ್ ಸಪ್ಲೈ ಅಥವಾ ಡಿಸ್ಟ್ರಿಬ್ಯೂಷನ್, ವಿತರಣೆ, ಪೂರೈಕೆ ಅಥವಾ ವಿತರಣೆ. ಒಂದೊಂದು ಕೆಲಸನ ವಹಿಸ್ಕೊಳ್ಳುತ್ತೆ. ಓಕೆ, ಜನರೇಷನ್ ಅಥವಾ ಈ ಒಂದು ಪವರ್ ಉತ್ಪಾದನೆ, ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋದು ಯಾರು ಅಂತಂದ್ರೆ KPCL, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಟ್ರಾನ್ಸ್ಮಿಷನ್ ಯಾರು ಅಂದ್ರೆ KPTCL, ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್. ಡಿಸ್ಟ್ರಿಬ್ಯೂಷನ್ ಎಸ್ಕಾಮ್ಸ್, ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನೀಸ್. ಓಕೆ, ಎಸ್ಕಾಮ್ಸ್ ಅದರಲ್ಲಿ ನಿಮ್ಗೆಲ್ಲ ಬೆಸ್ಕಾಮ್, ಹೆಸ್ಕಾಮ್, ಮೆಸ್ಕಾಮ್ ಎಲ್ಲ ಬರುತ್ತಲ್ಲ. ಸೊ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಅಂತ ಕೂಡ ಹೇಳ್ತೇವೆ. ಸೊ ಈ ರೀತಿ ಒಂದೊಂದು ಫಂಕ್ಷನ್ ಅನ್ನ, ಒಂದೊಂದು ರೋಲ್ ಅನ್ನ ಒಬ್ಬೊಬ್ರು ಮಾಡ್ತಾರೆ. ರೈಟ್. ಈ KPTCL ಅಂತ ಸೊ ಮೊದಲು ಇದಿರ್ಲಿಲ್ಲ. ಇದಕ್ಕೆ ಹಿಂದಿನ ಹೆಸರು ಏನಾಗಿತ್ತು ಗೊತ್ತಾ? KEB ಅಂತ. KEB, ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತ. ಸೊ ಟು ರೀಸ್ಟ್ರಕ್ಚರ್ KEB, they have renamed it as KPTCL. KEB ನ 1999ರಲ್ಲಿ KPTCL ಅಂತ ಹೆಸರು ಬದಲಾಯಿಸಿದ್ದಾರೆ. ಓಕೆ, ಟು ರೀಸ್ಟ್ರಕ್ಚರ್ this KEB, they have changed the name KPTCL. Okay, according to Electricity Act. Yes, ಏನ್ ಗೊತ್ತಾ, ಈ KPTCL ಇದೆಯಲ್ಲ, it is not entitled to trade the power trade ಮಾಡ್ಲಿಕ್ಕೆ ಆಗಲ್ಲ. According to Electricity Act 2003, Electricity Act, ವಿದ್ಯುತ್ ಕಾಯ್ದೆ, Electricity Act 2003. ಇದು ಸರಬರಾಜು ಮಾಡಕ್ಕಷ್ಟೇ, ಟ್ರೇಡ್ ಮಾಡಕ್ಕೆಲ್ಲ, ಬೈ ಮಾಡೋದು, ಪರ್ಚೇಸ್ ಮಾಡಿ ಸೊ ಸಪ್ಲೈ ಮಾಡಕ್ಕೆ ಇದೆಲ್ಲ ಈ ಟ್ರಾನ್ಸ್ಮಿಷನ್ KPTCL ಎಲ್ಲ ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅಕಾರ್ಡಿಂಗ್ ಟು ದಿಸ್ ಎಲೆಕ್ಟ್ರಿಸಿಟಿ ಆಕ್ಟ್ 2003. ಓಕೆ, ಡಿಸ್ಟ್ರಿಬ್ಯೂಷನ್ ಕಂಪನೀಸ್, ಹೆಸ್ಕಾಮ್ಸ್ ಹೇಳದ್ನಲ್ಲ, ಸೊ ಅವೇನ್ ಮಾಡುತ್ತೆ, ದೇ ಪ್ರಕ್ಯೂರ್ ದ ಪವರ್ ಅನ್ನ, ವಿದ್ಯುತ್ ಅನ್ನ ಖರೀದಿಸಿ ಅವುಗಳು ಟ್ರೇಡ್ ಮಾಡ್ತವೆ. ಎಸ್, ನೆಕ್ಸ್ಟ್ ಪವರ್ ಜನರೇಷನ್ ಅಂತ ಬಂದ್ರೆ, when it comes to power generation, ವಿದ್ಯುತ್ ಉತ್ಪಾದನೆ, ಪವರ್ ಜನರೇಷನ್. ನೋಡಿ, ಈ ಪವರ್ ಜನರೇಷನ್ ಇವರು ಮಾಡ್ತಾರೆ, ಪಬ್ಲಿಕ್ ಅವರು ಮಾಡ್ತಾರೆ, ಪ್ರೈವೇಟ್ ಅವರು ಮಾಡ್ತಾರೆ. ಓಕೆ, ಈಗ ಆಸ್ ಆಫ್ ನೌ 2023ಗೆ ಎಷ್ಟು ಪವರ್ ಟೋಟಲ್, ಎಷ್ಟು ಗಿಗಾವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿನ ಕರ್ನಾಟಕ ಸೊ ಪ್ರೊಡ್ಯೂಸ್ ಮಾಡ್ತಿದೆ, ಟೋಟಲ್ ಕೆಪಾಸಿಟಿ, ಇನ್ಸ್ಟಾಲ್ಡ್ ಕೆಪಾಸಿಟಿ ಎಷ್ಟಿದೆ, ಓಕೆ, ಅಳವಡಿಸಿದಂತಹ ಸಾಮರ್ಥ್ಯ ಎಷ್ಟಿದೆ, ವಿದ್ಯುತ್ ಸಾಮರ್ಥ್ಯ ಎಷ್ಟಿದೆ ಅಂತ ನೋಡಿದ್ರೆ ಇಸ್ ಇಂಪಾರ್ಟೆಂಟ್. 32.4 ಗಿಗಾವ್ಯಾಟ್, 32.4 ಗಿಗಾವ್ಯಾಟ್, 32.4 ಗಿಗಾವ್ಯಾಟ್ ಆಸ್ ಆಫ್ 2023, 2023ಕ್ಕೆ. ಓಕೆ, 22.4 ಗಿಗಾವ್ಯಾಟ್. ಇದು 2022ರಲ್ಲಿ 31 ಗಿಗಾವ್ಯಾಟ್ ಇತ್ತು, 31.7 ಇತ್ತು. ಇದು ಜಾಸ್ತಿ ಆಗಿದೆ, ಆಗ್ಲೇಬೇಕಲ್ಲ, ಡಿಮ್ಯಾಂಡ್ ಇಟ್ ಸ್ಪೈಕ್ಸ್ ಎವ್ರಿ ಇಯರ್, ಎವ್ರಿ ಮಂತ್. ಡಿಮ್ಯಾಂಡ್ ಹೆಚ್ಚಾದಾಗೆ ಪ್ರೊಡಕ್ಷನ್ ಜಾಸ್ತಿ ಆಗ್ಲೇಬೇಕು. ಸೊ ಎನಿವೆ, ಪ್ರೈವೇಟ್ ಅಲ್ಲಿ ಎಷ್ಟು, ಈ 32 ಗಿಗಾವ್ಯಾಟ್ ಇದೆಯಲ್ಲ, ಸೊ ಅದರಲ್ಲಿ ಆಲ್ಮೋಸ್ಟ್ ಪ್ರೈವೇಟ್ ಅವ್ರು ಎಷ್ಟು, ಈ ಒಂದು ಪಬ್ಲಿಕ್ ಸೆಕ್ಟರ್ ಎಷ್ಟು ಇನ್ಸ್ಟಾಲ್ಡ್ ಕೆಪಾಸಿಟಿ ಅಂತ ನೋಡಿದ್ರೆ, ನೋಡಿ, ಔಟ್ ಆಫ್ 32 ಗಿಗಾವ್ಯಾಟ್ ಗೆಸ್ ಮಾಡಿ, ಪ್ರೈವೇಟ್ ಜಾಸ್ತಿ ಇರೋದು ಪಬ್ಲಿಕ್? ಪ್ರೈವೇಟ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಜಾಸ್ತಿ ಇದೆ. ಓಕೆ, ಸೊ ಪ್ರೈವೇಟ್ ಅಂಡ್ ಪ್ರೈವೇಟ್ ಸೆಕ್ಟರ್, ಖಾಸಗಿ ವಲಯ, ಪಬ್ಲಿಕ್ ಸೆಕ್ಟರ್, ಸಾರ್ವಜನಿಕ ವಲಯ, ಪಬ್ಲಿಕ್ ಸೆಕ್ಟರ್. ಪ್ರೈವೇಟ್ ಸೆಕ್ಟರ್ ಅಲ್ಲಿ
ಎಷ್ಟಿದೆ ಅಂತಂದ್ರೆ ಇನ್ಸ್ಟಾಲ್ಡ್ ಕೆಪಾಸಿಟಿ 30.9 ಗಿಗಾವ್ಯಾಟ್ ಔಟ್ ಆಫ್ 32 13.9 ಗಿಗಾವ್ಯಾಟ್ ಅಂದ್ರೆ ಆಲ್ಮೋಸ್ಟ್ 14%, ಅಪ್ರಾಕ್ಸಿಮೇಟ್ಲಿ 14%. ಓಕೆ, 14 ಗಿಗಾವ್ಯಾಟ್. ಮತ್ತೆ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಎಷ್ಟು ಗೊತ್ತಾ? ಇಟ್ ಈಸ್ 18.4 ಗಿಗಾವ್ಯಾಟ್. 18. Okay, so sorry, this is 18.4 gigawatt private sector, 18.4 gigawatt, and here public sector it is 13.9 gigawatt, also 14 gigawatt. Okay. So ishtu ನಿಮಗೆ ಈ ಒಂದು ಪವರ್ ಡಿಸ್ಟ್ರಿಬ್ಯೂಷನ್ ಹೈಯೆಸ್ಟ್ ಯಾರು ಮಾಡ್ತಿರೋದು? ಹೈಯೆಸ್ಟ್ ಬಂದು ನಮ್ಮ ಪ್ರೈವೇಟ್ ಸೆಕ್ಟರ್ನವರು 18.4, ರೈಟ್. ವೆನ್ ಇಟ್ ಕಮ್ಸ್ ಟು ರೆನ್ಯೂವಬಲ್ ಎನರ್ಜಿ